ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಪಾದಕ್ಕೆ ಶರಣು ಶರಣಾರ್ಥಿ. ಬಸವ ಕೇಂದ್ರ ಮತ್ತು ಬಸವ ಸಮಿತಿ ಮೂಲಕ ನಡೀತಿರತಕ್ಕಂಥ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 78 ಇಂದು ಪದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂಚಿಕೆಯನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಕೇಂದ್ರದ ಪರವಾಗಿ, ಸಮಿತಿ ಪರವಾಗಿ ಮತ್ತು ಇಲ್ಲಿ ನೆರೆದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆನ್ಲೈನ್ ಮೂಲಕ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಶ್ರೀ ಬಸವರಾಜ್ ತೊಗ್ಗಿ, ಸಾಕಿನ ಉಪ್ಪಿನ ಬೆಟ್ಗೇರಿ ಅವರು ನಡೆಸಿಕೊಡಲಿಕ್ಕೆ ವಿನಂತಿ. ಕಡಗೀಲಿಲ್ಲದ ಬಂಡಿ ಹೊಡಗೆಡವುದ ಮಾಬುದೇ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಕಡಗೀಲಿಲ್ಲದ ಬಂಡಿ ಹೊಡವುದ ಮಾಬುದೇ, ಕಡಗೀಲು ಬಂಡಿಗಾಧಾರವಯ್ಯ, ಕಡಗೀಲಿಲ್ಲದ ಬಂಡಿ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಳಣವೇ ಕಡಗೀಲು ಕಾಣ ರಾಮನಾಥ, ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ, ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಾಗಲೇ ನಿಮ್ಮ ಪೂಜಿಸದ, ಕಾಯ ಜೀವ ಉಳ್ಳಾಗಲೇ ನಿಮ್ಮ ಪೂಜಿಸದ. ನಾಯಿಗಳ ನೇನೆಂಬೆ ರಾಮನಾಥ, ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರನೆ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರನೆ ಹೊಗಳುವ, ಕುನ್ನಿಗಳ ನೇನೆಂಬೆ ರಾಮನಾಥ, ಕುನ್ನಿಗಳ ನೇನೆಂಬೆ ರಾಮನಾಥ, ಕುನ್ನಿಗಳ ನೇನೆಂಬೆ ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನ. ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಮಾಡಿದಂಥ ಶರಣರಾದ ಶ್ರೀ ಬಸವರಾಜ್ ತೊಗ್ಗಿ ಅವರಿಗೆ ಶರಣು ಶರಣಾರ್ಥಿ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 78 ಪ್ರಭು ಕಲ್ಯಾಣಕ್ಕೆ ಬಂದ ಪ್ರಸಂಗವನ್ನು ವಿವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು
ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ಈ ಅನುಭವ ಮಾಲಿಕೆ ಅರಿವಿನ ಮನೆಯ ಒಂದು ಟೈಟಲ್ನಲ್ಲಿ ಅನುಭವ ಮಾಲಿಕೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 78ನೇ ಸಂಚಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಹೃದಯರಿಗೆ ನನ್ನ ಅನಂತ ಶರಣಾರ್ಥಿಗಳು ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಪ್ರಭುದೇವರು ಮತ್ತು ಬಸವಣ್ಣನವರ ಮುಖಾಮುಖಿಯ ಸಂದರ್ಭ. ಇಲ್ಲಿ ಇಂತು ಬಸವರಾಜ ದೇವರು ಲಿಂಗಾರ್ಚನೆಯ ಮಾಡುತ್ತಾ ತೆರಹು ಮರಹಾಗಿರ್ದ ವೃತ್ತಾಂತಮಂ ಪ್ರಭುದೇವರು ಎಚ್ಚರಿಸಿ ಮೂದಲಿಸಿ ನಿರೂಪಮಂ ಕೊಡುತ್ತಿರಲು ಎಚ್ಚರಿಸಾಕತ್ತಾರ, ಮೂದಲಿಸಾಕತ್ತಾರ. ಆ ಬಸವರಾಜ ದೇವರು ಅದನ್ನು ಕೇಳವರು ಅತ್ಯಂತ ನೊಂದು ತಮ್ಮ ಲಿಂಗಾರ್ಚನೆಯ ತಾವೇ ಜರಿದು ನುಡಿದುಕೊಳ್ಳುತ್ತಿದ್ದ ಪ್ರಸ್ತಾವದ ವಚನ ಅಂದು ಇಲ್ಲಿ ಬಹಳಷ್ಟು ವಚನಗಳನ್ನು ತಾವು ಭಾಳ ಮನನೊಂದು ಹೇಳ್ಕೊಂಡು ಬಂದರು. ಅವರು 360 ದಿವಸ ನಾನು ತಾಲೀಮ್ ಮಾಡಿ ಸರ್ವವ ಮಾಡಿ ಕಳನ ನೀರಿ ಕೈ ಮರದಂತಾಯಿತ್ಯನ್ನ ಭಕ್ತಿ ಅಂತ ಒಂದು ಹೇಳಿದರು. ಯುದ್ಧದೊಳಗೆ ನಾನು ಹಿಂಗಾಗಿಬಿಡ್ತು ಅಂತ. ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲದೆ ಅಯ್ಯ ಅನ್ನೋ ವಚನ ಹೇಳಿಕೊಂಡು ಬಂದರು. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಇವನ್ನೆಲ್ಲ ಮಾಡಿ ಅರಸನರಿಯದ ಬಿಟ್ಟಿ ಅಂತ ಇತ್ತು ಎನ್ನ ಮನಸ್ಸು. ಏನು ಮಾಡೋದು, ಇಷ್ಟೆಲ್ಲ ಮಾಡಿದೆ, ಅದು ವ್ಯರ್ಥ ಆತಲ್ಲ ಅನ್ನುವಂಥ ಅರ್ಥದಲ್ಲಿ ನೋಡುವರುಳ್ಳರೇ ಮಾಡುವೆ ದೇಹಾರವ ಅಂತ. ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪತ್ತಿ ಇಲ್ಲವಯ್ಯ, ಲಿಂಗವ ತೋರಿ ಉದರವ ಹೊರೆವ. ಹೋದವಾರ ಇಲ್ಲಿಗೆ ಈ ವಚನ ನಾವು ಹೇಳಿದ್ವಿ. ಲಿಂಗವ ತೋರಿ ಉದರವ ಹೊರೆವ ಭಂಗಗಾರ ನಾನಯ್ಯ ಅಂದ್ರೆ ವೇಷಗಾರ ನಾನಯ್ಯ ಕೂಡಲ ಸಂಗಮ ದೇವ. ಎಷ್ಟು ನೊಂದು ನುಡಿದಂಥ ವಚನಗಳು. ಅದರ ಜೊತೆಗೆ ಅಷ್ಟಕ್ಕೆ ಅವರು ಸಮಾಧಾನ ಆಗದಂಗೆ ಪ್ರಭುದೇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಲಿಂಗವೆಂತಿರ್ಪುದೆಂದರಿಯೇನೋ ಮುಂದೆ ಹೇಳ್ತಾರೆ ಅವರು. ಲಿಂಗ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತಾರೆ ಅವರು ಬಸವಣ್ಣ. ಲಿಂಗವೆಂತಿರ್ಪುದೆಂದರಿಯೇನೋ ಲಿಂಗದ ನಿಲವೆಂತುಂಟೆಂಬುದ ಹೋದ ಹೊಲಬನರಿಯೇನೋ. ನೋಡ್ರಿ ಬಸವಣ್ಣವ್ರ ಬಾಯಾಗ ಬರೋ ಮಾತಿದು. ಸ್ವಯಂ ಲಿಂಗವಾದ ಬಸವಣ್ಣವ್ರು ಹೇಳುವಂಥ ಮಾತಿದನ್ನು ನಾವು ನಂಬಬೇಕಾ? ನಂಬಬಾರದು. ಓದುಗರು ಇದನ್ನು ನಂಬಬಾರದು. ಬಸವಣ್ಣವ್ರು ಹೇಳಿದ ಮಾತಿದು. ಲಿಂಗ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳಕತ್ತಾರಲ್ಲ ಅವ್ರು ಹೇಳೋ ಮಾತು ಅಲ್ಲ. ಆ ಭಾವದಲ್ಲಿ ನಾವು ಅದನ್ನ ಓದಬಾರ್ದು ಅಂತ ಅವ್ರಿಗೆ ಹೇಳಕತ್ತಾರ. ಅವ್ರು ನನಗೇನು ಗೊತ್ತಿಲ್ಲ, ನನಗೆ ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಕತ್ತಾರ ಅಷ್ಟ. ಅವರೆಲ್ಲ ಗೊತ್ತಿದ್ದು ಗೊತ್ತಿಲ್ಲದಂಗೆ ಹೇಳಕತ್ತಾರ. ಮುಂದೆ ಹೇಳ್ತಾರೆ ಅವರು, ಲಿಂಗವೆಂತಿರ್ಪುದೆಂದರಿಯನೋ ಲಿಂಗದ ನಿಲವೆಂತೆಂಟುಂಬುದ ಹೋದ ಹೊಲವನರಿಯನು ಲಿಂಗಾರ್ಚನೆಯ ಮಾತು ಎನಗೇ ಕಯ್ಯ. ಬಸವಣ್ಣವ್ರು ಹೇಳಕತ್ತಾರ, ಇನ್ನು ಲಿಂಗಾರ್ಚನೆ ಮಾತು ನನಗೆ ಹಾಕಿನ್ನ ಇದೊಮ್ಮೆ ಆಗೋದು ಆಗಿಬಿಟ್ಟೈತಿ ಅಂದಂಗಲ್ಲ. ಅಂದ್ರೆ ಅರ್ಥ ಲಿಂಗಾರ್ಚನೆ ಮಾಡೋದು ಬಿಡ್ತಾರ ನಿನ್ನ ಮೇಲೆ ಅಂದ್ರೆ ಅಲ್ಲ ಅಂತ. ನಿಜ ಜಂಗಮ ನಮ್ಮ ಮುಂದಿದ್ದಾಗ ಲಿಂಗಾರ್ಚನೆಯ ಮಾತೆ ಕಯ್ಯ ಅಂತ ಅಂದಂಗಲ್ಲ ಅಷ್ಟೇ. ಜಂಗಮ ಲಿಂಗವಾಗಿ ಬಂದು ನೀವಿರುತ್ತಿರಲು ನೀವೇ ಸದಾ ನನ್ನ ಜೊತೆ ಬಂದು ಉಳಿದ್ರೆ ಅಂದ್ರೆ ಲಿಂಗಾರ್ಚನೆಯ ಮಾತು ಯಾಕೆ ನನಗಿನ್ನ ಅಂತ ಆ ಅರ್ಥ ಅದು. ನೀವೇ ನಮ್ಮ ಜೊತೆಗೆ ಬಂದು ಉಳಿದ್ರೆ ಅಂದ್ರೆ ಲಿಂಗಾರ್ಚನೆ ಮಾತು ಇನ್ಯಾಕೆ ನನ್ನ ಹತ್ರ ಬರ್ದತ್ತಪ್ಪ ಅಂದಂಗದು. ಸ್ಥಾವರಕ್ಕೆ ಮಚ್ಚಿ ಮರುಳಾದೆನೋ
ಕೂಡಲ ಸಂಗಮ ದೇವ ಎನ್ನ ತಪ್ಪ ನೆನೆಸೇನೆಂದರೆ ಕಡೆಯಿಲ್ಲ. ಅವ್ರು ಏನು ಹೇಳಲಿಕ್ಕೆ ಹೊಂಟಾರ ನೋಡ್ರಿ ಅವರು. ಲಿಂಗವೆಂದರೇನು, ಲಿಂಗದ ನಿಜ ಸ್ವರೂಪವೇನು, ವಿಶ್ವವನ್ನೊಳಕೊಂಡ ಈ ಲಿಂಗ ನಿಜಲಿಂಗದ ನಿಲುವೇನು, ಆ ಲಿಂಗದಲ್ಲಿ ಕೂಡೋ ನಿಜಭಕ್ತಿಯ ನಿಲುವೇನು, ಅದರ ಮಾರ್ಗ ಏನು, ಅದರ ರೀತಿ ಏನು ಯಾವುದೆಂಬುದೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಕತ್ತಾರ. ಮಹಾಶರಣ ರೂಪದಿಂದ ಜಂಗಮ ಲಿಂಗವಾಗಿ ಲಿಂಗ ಪರಶಿವನೇ ನೀನು ಬಂದು ನೆಲೆಸಿರುವಾಗ ಮತ್ತೆ ಆ ಕುರುಹಿನ ಲಿಂಗದ ಅವಶ್ಯಕತೆ ಅಂದರೆ ಲಿಂಗಾರ್ಚನೆಯ ಮಾತು ನನಗೆ ಆಕಯ್ಯ, ನನಗೆ ಎತ್ತಕಯ್ಯ. ಮೆಚ್ಚಿ ಮರುಳಾದೆನು, ತಾನು ಅಪರಾಧ ಮಾಡಿದೆ, ಯಾವುದೋ ಒಂದು ಸಣ್ಣ ತೊಂದರೆ ಆತು, ನನ್ನಿಂದ ಒಂದು ನಜರ್ ಚೂಕ ಆತು. ಎನ್ನವರ ಆದ ನೆನೆಸ ಹೋದರೆ ಅವು ಕೊನೆಯಿಲ್ಲದಷ್ಟು ಬೆಳೆದೇವೆ. ನನ್ನ ಅಪರಾಧವನ್ನು ಹೇಳ್ತಾರ ಅವರು. ಸ್ಥಾವರಕ್ಕೆ ಮೆಚ್ಚಿ ಮರುಳಾದೆನು, ಎನ್ನ ತಪ್ಪ ನೆನೆಸಹೇನೆಂದರೆ ನನ್ನ ತಪ್ಪು ನೀವು ಎಣಸಾಕ ಹೋದ್ರಿ ಅಂದ್ರೆ ಹೇಳ್ತಾರ ಅವ್ರು. ಎನ್ನ ತಪ್ಪ ನೆನೆಸಹೇನೆಂದರೆ ಅದಕ್ಕೆ ಕಡೆ ಇಲ್ಲ, ಕೊನೆ ಇಲ್ಲ. ಅಷ್ಟು ತಪ್ಪು ಮಾಡೇನು ನಾನು ಅಂದಂಗೆ ಅದು. ಇದು ಸಣ್ಣ ತಪ್ಪಲ್ಲ, ಇದು ಭಾಳ ದೊಡ್ಡ ತಪ್ಪಿದು ಅಂತ ಹೇಳ್ಕೊಳಕತ್ತಾರ ಅವರು. ಇದು ಜಗತ್ತಿನ ಒಂದು ದೊಡ್ಡ ವಿಸ್ಮಯ ಮತ್ತು ಅದ್ಭುತ. ಇದು ತಿಳ್ಕೊಂಬಿಡ್ರಿ ನೀವು. ಇಷ್ಟು ಏನೂ ತಪ್ಪು ಮಾಡಲಾರ್ದನ ನಾ ಇಂಥ ತಪ್ಪು ಮಾಡಬೇಡಿ, ನನ್ನ ತಪ್ಪಿಗೆ ಏನು ಕಡೆ ಇಲ್ಲ ಅಂತ ಹೇಳ್ಕೊಳ್ಳುವಂಥ, ತಪ್ಪು ಮಾಡಿ ನಾ ಒಟ್ಟ ತಪ್ಪು ಮಾಡಿಲ್ಲ ಅನ್ನುವಂಥ ಈ ಜಗತ್ತಿನೊಳಗೆ, ಈ ಜನರ ಮಧ್ಯದೊಳಗೆ ಏನು ತಪ್ಪು ಮಾಡಲಾರ್ದನ ನಾನು ಭಾಳ ತಪ್ಪು ಮಾಡೇನಿ ಅಂತ ಹೇಳುವಂಥ ಮನೋಭಾವ ಏನೈತಲ್ಲ, ಯಾರಿಗಾರು ಸಾಧ್ಯ ಐತನಿ ಅದು? ಅಂದರೆ ಇದು ನೋಡ್ಲಿಕ್ಕೆ ಹೋದ್ರೆ ನನಗನ್ನಿಸ್ತೈತೆ ಇದು ಜಗತ್ತಿನ ಒಂದು ಅದ್ಭುತ ಮತ್ತು ವಿಸ್ಮಯ. ಇದು ಆಶ್ಚರ್ಯಕರವಾಗಿರ್ತಕ್ಕಂಥ. ನೋಡ್ರಿ, ನಮಗೆ ಇದು ಸಾಧ್ಯ ಐತೆ? ನಾನು ಸಾಧ್ಯನೇ ಇಲ್ಲ. ಯಾರನ್ನಾರ ತಗೊಳ್ರಿ ನೀವು, ಯಾರ ಈ ಭಾವಕ್ಕೆ ಬಂದು ನಿಲ್ಲಕ್ಕೆ ಸಾಧ್ಯ ಐತಿನ ಅಂತ ನಾವು ಕ್ವಶನ್ ಮಾಡೋಣ. ಯಾರಾದರೂ ಈ ಭಾವಕ್ಕೆ ಎನ್ನ ತಪ್ಪ ನೆನೆಸೇ ನೋಡ್ರಿ, ಎನ್ನ ತಪ್ಪ ನೆನೆಸಿಹೇನೆಂದರೆ ಕಡೆ ಇಲ್ಲ ಅಂತ. ಅದಕ್ಕೆ ಕೊನೆನೇನಿಲ್ಲ, ಎನಸುವಂತ ಹೋದಾಕತಿ. ನಾ ಮಾಡಿದ ತಪ್ಪು ನೀವು ಎನಸಕ್ಕೆ ಹೋದ್ರಿ ಅಂದ್ರೆ ನೀವು ಹಂಗೆ ಎನಸುವಂತ ಹೋದಾಕತಿ. ಅದಕ್ಕೆ ಎಂಡ್ ಅನ್ನೋದಿಲ್ಲ, ಎಂಡ್ಲೆಸ್ ಅಂತ ಹೇಳುವಂಥ ಸ್ಥಿತಿ ಏನೈತಲ್ಲ, ಇದನ್ನು ಯಾರು ಹೇಳಕ್ಕೆ ಸಾಧ್ಯ ಐತಿನ ಅಂತಂದ್ರೆ ಇದು ಜಗತ್ತಿನ ವಿಸ್ಮಯನೇ. ಇದು ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಯಾವ ದಾರ್ಶನಿಕರು ಈ ತುದಿ ಹೋಗ್ಯದ ನಿಂತ ಹೇಳ್ತಾರೆ. ನಾನು ಎಲ್ಲರೂ ಹೇಳಿದ್ದು ನಾವು ನೋಡಲಿಕ್ಕೆ ಸಾಧ್ಯ ಐತಿನಂದರೆ ವಿಸ್ಮಯ. ಇದೊಂದು ಇಂಥ ನಿಲುವು ಬಸವಣ್ಣವ್ರದ್ದು ಇತ್ತು ಅನ್ನುವಂಥದ್ದು. ಮತ್ತೆ ಮುಂದೆ ಹೋಗ್ತಾರೆ ಅವರು. ಹೋಗಿ ಏನು ಹೇಳ್ತಾರ? ಎನ್ನ ತಪ್ಪು ಅನಂತ ಕೋಟಿ. ಇಲ್ಲಿಗೆ ಬಂದರು ಅವರು. ಮ್ಯಾಲಿಂದು ವಚನ ಅದಕ್ಕೆ ಪೂರಕವಾಗಿರುವಂಥದ್ದು. ಕೂಡಲ ಸಂಗಮ ದೇವ ಎನ್ನ ತಪ್ಪ ನೆನೆಸಿಹೇನೆಂದರೆ ಅದಕ್ಕೆ ಕಡೆ ಇಲ್ಲ ಅಂತ ಆ ವಚನ ಮುಗಿದ ತಕ್ಷಣ ಮತ್ತೆ ಕಂಟಿನ್ಯೂ ಆಕತಿ. ಎನ್ನ ತಪ್ಪು ಅನಂತ ಕೋಟಿ. ನನ್ನ ತಪ್ಪು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, ಏನದು ಅನಂತ ಕೋಟಿ ಅಂದ್ಬಿಟ್ರಲ್ಲಿ ನೋಡ್ರಿ ಅಂತ ಮಾತು. ಅದು ಪದ ಪ್ರಯೋಗ ನೋಡ್ರಿ ಹೆಂಗಾಯ್ತು. ಎನ್ನ ತಪ್ಪು ಅನಂತ ಕೋಟಿ. ಈ ಶಬ್ದ ಬಳಸಲಿಕ್ಕೆ ನಮ್ಮಿಂದ ಸಾಧ್ಯನಾ? ಹೇಳಲಿಕ್ಕೆ ಭಾಳ ಚಂದ ವಚನದು, ಕೇಳಲಿಕ್ಕೆ ಭಾಳ ಚಂದ ವಚನದು. ಇದು ನಾವು ರಾಗಾಚೆ ಹಾಡಲಿಕ್ಕೆ ಭಾಳ ಚಂದ ವಚನದು, ಕೇಳಲಿಕ್ಕೆ ಭಾಳ ಚಂದ ವಚನದು. ಈ ಭಾವದಲ್ಲಿ ನಿಂತು ಹೇಳುವಂಥದ್ದೇನಿದೆಯಲ್ಲ, ಯಾವ ಸಂದರ್ಭದಲ್ಲಿ ಹೇಳಿದರು, ಇದು ಅನಂತ ಕೋಟಿ ತಪ್ಪಿಗೆ ಸಮಾನ ಅನ್ನೋ ರೀತಿಯಲ್ಲಿ ಹೇಳಾಕ್ತಾರೆ ಅವರು. ಒಂದು ಲಿಂಗಾರ್ಚನೆ ಮಾಡೋ ಸಂದರ್ಭದಲ್ಲಿ ಒಳಗೆ ಬರಹೇಳ್ರಿಪ್ಪ ಕರ್ಕೊಂಬರ ಒಳಗೆ ಅಂದಿದ್ದ ಒಂದು ತಪ್ಪು ಅಲ್ಲಿದು, ಇದು ಅನಂತ ಕೋಟಿಗೆ ಸಮಾನ ಅನ್ನುವಂಥ ತಪ್ಪು ಅಂತಕ್ಕಂಥ ಭಾವದಲ್ಲಿ ಹೇಳ್ತಾರೆ. ಅಂದರೆ ಯಾಕೆ ಬಸವಣ್ಣವ್ರು ದೊಡ್ಡವರಾಗಿ ನಿಲ್ತಾರೆ ಅಂದ್ರೆ ಈ ಭಾವಕ್ಕೆ ದೊಡ್ಡವರಾಗಿ ನಿಲ್ತಾರೆ. ಬೇರೆ ಭಾವಕ್ಕೆ ಎಲ್ಲರಿಗಿಂತಲೂ ದೊಡ್ಡವರಾಗಿ ನಿಲ್ಲೋದು ಇಲ್ಲೇ ಬಸವಣ್ಣವ್ರನ್ನ ಹೇಳ್ತೀನಿ. ಪ್ರಭುದೇವರಾಗಲಿ ಉಳಿದ ಶರಣರಲ್ಲಿ ಎಲ್ಲರಿಗೂ
ಅಗ್ದಿ ಅಪ್ಯಾಯಮಾನವಾಗಿ ನಿಲ್ಲುವಂಥ ಬಸವಣ್ಣವರ ಗುಣ ಯಾವುದು? ಯಾವ ಗುಣಕ್ಕಾಗಿ ಅವರು ಅಪ್ಯಾಯಮಾನವಾಗಿ ನಿಲ್ತಾರಂದ್ರೆ ಈ ಗುಣಕ್ಕಾಗಿ. ಸಹನೆ, ತಾಳ್ಮೆ, ತಮ್ಮದೆಲ್ಲದ ತಪ್ಪನ್ನು ತಾವು ಮನಸಾರೆ ಒಪ್ಕೊಳ್ಳೋದು, ಬೇರೆಯವರ ತಪ್ಪುಗಳನ್ನು ಎಣಿಸಲಾರ್ದನೆ ತಮ್ಮ ಮೇಲೆ ಆ ತಪ್ಪುಗಳನ್ನು ಹಾಕ್ಕೊಂಡು ಹೇಳುವಂಥ ಭಾವ ಸಾಧ್ಯ ನಮಗೆ. ಮನೆಯೊಳಗೆ ಹಡದ ಮಕ್ಕಳು ಮಾಡಿದ ತಪ್ಪನ್ನೂ ಸಹಿಸಲಾರ್ದಂಗೆ ನಾವು ಮಕ್ಕಳ ಜೋಡಿ ಜಗಳ ಮಾಡ್ತೀವಿ, ಹೆಂಡತಿ ಜೋಡಿ ಜಗಳ ಮಾಡ್ತೀವಿ. ಹೊರಗಿನವ್ರದ್ದಲ್ಲ ನಾ ಹೇಳೋದು, ಹೌದಾ? ನಮ್ದು ಏನೂ ತಪ್ಪ ಇಲ್ಲ ಅಂತ ಭಾವದೊಳಗಿರ್ತೇವೆ ನಾವು. ನಿಜ ಅದು, ನಮ್ದೇನು ತಪ್ಪಿರಂಗಿಲ್ಲ. ಅಜ್ಞಾನದೊಳಗೆ ಅವ್ರು ತಪ್ಪು ಮಾಡಿರ್ತಾರೆ, ತಿಳ್ಕೊಳ್ಳೋನು. ನಮ್ಮ ಪಾಡಿಗೆ ನಾವು ಸರಿ, ಅವ್ರ ಪಾಡಿಗೆ ಅವ್ರು ಸರಿ, ಅವ್ರ ಭಾವದೊಳಗೆ ಅವ್ರು ಸರಿ, ನಮ್ಮ ಭಾವದೊಳಗೆ ನಮ್ಮ ಸರಿ. ನಮ್ಮ ಭಾವದೊಳಗೆ ನಾ ತಪ್ಪು ಅಂತ ಯಾವಾಗ ತಿಳ್ಕೊತೇನಿಲ್ಲ ಅವಾಗ ಎಲ್ಲ ಸರಿನೂ ಎಲ್ಲ ತಪ್ಪು ಸರಿಯಾಗಿ ಬಿಡ್ತಾವ ಅಂತವಾಗ. ಎಲ್ಲ ತಪ್ಪು ಸರಿಯಾಗಿ ಬಿಡ್ತಾವ ಅಂತವಾಗ. ಒಂದು ಕ್ಷಣ ಹೌದು ನಾನೇ ತಪ್ಪು, ನನ್ನದೇ ತಪ್ಪು, ನಾನೇ ತಪ್ಪು ಮಾಡಿದ್ದೇನೆ ಅನ್ನೋಂಥ ಭಾವ ಏನೈತಲ್ಲ ಇದು, ಅದು ಎಲ್ಲವನ್ನೂ ಒಂದು ಕ್ಷಣಕ್ಕೆ ಸರಿ ಮಾಡ್ತದಂತ. ನೋಡ್ರಿ ಹೆಂಗೈತಿ. ಅವ್ರು ಹೇಳ್ತಾರೆ ಎನ್ನ ತಪ್ಪು ಅನಂತ ಕೋಟಿ. ಮುಂದೆ ಹೇಳಿಬಿಟ್ರು ಅವರು, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲವಯ್ಯ. ಇವ್ರದ್ದು ಅನಂತ ಕೋಟಿ, ಅವರ ಸೈರಣೆ ತಾಳ್ಮೆ, ಭಗವಂತನ ತಾಳ್ಮೆಗೆ ಎಷ್ಟೈತೆ ತಾಳ್ಮೆ ಅಂದ್ರೆ ಅದಕ್ಕೆ ಲೆಕ್ಕ ಇಡ್ಲಿಕ್ಕೆ ಬರಲಾರ್ದಷ್ಟು ತಾಳ್ಮೆ ಐತಂತ ಭಗವಂತನಿಗೆ. ಲೆಕ್ಕ ಇಡ್ಲಿಕ್ಕೆ ಬರಲಾರ್ದಷ್ಟು, ಲೆಕ್ಕ ಬರೆಯೋಕೆ ಬರೋಂಗಿಲ್ಲ ಅಂತ. ತಾಳ್ಮೆ ಲೆಕ್ಕ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ತಾಳ್ಮೆ ಐತಂತ ಯಾರ ಹತ್ರ? ಭಗವಂತನ. ಅದ್ರ ಪ್ರಭುದೇವ್ರಿಗೆ ಹೇಳಕತ್ತಾರ ಅವರು, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ನೀವು ಸಹಿಸ್ಕೊಳ್ಳೋ ರೀತಿ ನೋಡಿದ್ರೆ ಖರೆ ಸಹಿಸ್ಕೊಂಡಾರನವ್ರು ಪ್ರಭುದೇವ. ಅಂದಾರ ಅವ್ರು, ರೌದ್ರಾವತಾರ ತಾಳ್ಯಾರ ಅವರು. ಅವ್ರಿಗೆ ಇವ್ರು ಹೇಳಕತ್ತಾರ ನಿಮ್ಮ ಸೈರಣಿಗೆ ಲೆಕ್ಕವೇ ಇಲ್ಲ ಅಂತ ಹೇಳಕತ್ತಾರ ಅವರು. ಎನ್ನ ತಪ್ಪು ಅನಂತ ಸೈರಿಸ್ಕೊಂಡವ್ರು ಯಾರಿಲ್ಲಿ? ಬಸವಣ್ಣವರು. ಹೌದಾ? ಯಾರು ಸಹಿಸ್ಕೊಂಡ್ರಿ ಅಂತ ಹೇಳಕತ್ತಾರ? ಪ್ರಭುದೇವ್ರಿಗೆ ಸಹಿಸ್ಕೊಂಡ್ರಿ ಅಂತ ಹೇಳಾಕ್ತಾರ. ಇದು ಜೀವನದ ಸೂತ್ರ, ಇದು ಸಂದೇಶ, ಇದು ನಮಗೆಲ್ಲರಿಗೂ ಒಂದು ಸಂದೇಶ. ಇದು ಎಲ್ಲೈತಪ್ಪ, ಎಲ್ಲೈತಿ ವ್ಯತ್ಯಾಸ, ಎಲ್ಲೈತಿ ಮನಸ್ತಾಪ, ಎಲ್ಲಿ ಡಿಫ್ರೆನ್ಸ್ ಐತಿ, ಎಲ್ಲಿ ಭಾವದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗ್ಯಾವು. ಆ ವ್ಯತ್ಯಾಸಗಳನ್ನೆಲ್ಲ ಸರಿ ಮಾಡಲಿಕ್ಕಿರುವಂಥ ಒಂದು ಸರಳ ಸೂತ್ರ ಕೊಟ್ಟರು ನಮಗವರು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಲ್ಲ. ಇನ್ನು ತಪ್ಪಿದೇನಾದರೆ ನಿಮ್ಮ ಪಾದವೇ ದಿವ್ಯ. ಇನ್ನು ಮುಂದೆ ನಾ ಇಂಥವು ತಪ್ಪು ಮಾಡಿದ್ರ ನೋಡ್ರಿ ಹಂಗೆ ಹೇಳ್ತಾರೆ. ತಪ್ಪ ಮಾಡಿಲ್ಲ ಒಂದೇ ಮಾತು. ಇನ್ನು ಮುಂದೆ ಏನ್ರ ಇಂಥ ತಪ್ಪು ಮಾಡಿದ್ನಿ ಅಂದ್ರೆ, ಈಗ ನಾ ಏನು ಮಾಡೀನಿ ಅದು ನಿಮಗೆ ತಪ್ಪು ಅಂತಂದ್ರಲ್ಲ, ಅದನ್ನು ಒಪ್ಕೊಂಡು ಬಿಟ್ಟೇನೆ. ಇನ್ನು ಮುಂದೆ ನಾ ಈ ತಪ್ಪು ಮಾಡಿದ್ರೆ ನಿಮ್ಮ ಪಾದವೇ ದಿವ್ಯ. ಕೂಡಲ ಸಂಗಮ ದೇವ, ನಿಮ್ಮ ಪ್ರಮಥರ ಮುಂದೆ ಕಿನ್ನರ ಬೊಮ್ಮಣ್ಣಗಳ ಪಾದವೇ ಸಾಕ್ಷಿ ಇದಕ್ಕೆ. ಮತ್ತು ಬೇರೆ ಯಾರಲ್ಲ, ಇಲ್ಲೇ ಕಿನ್ನರಿ ಬೊಮ್ಮಯ್ಯನವ್ರು ಅದಾರಲ್ಲ, ನಿಮ್ಮ ಪ್ರಮಥರ ಮುಂದೆ ಇಷ್ಟೆಲ್ಲ ಜನ ಅದಾರಲ್ಲ ನೋಡ್ರಿ. ಸನ್ನಿವೇಶ ನೋಡ್ರಿ ಇದು. ಯಾರ ಹತ್ರ ಅವರು ಕ್ಷಮೆ ಕೇಳಾಕ್ತಾರ, ಯಾರ ಹತ್ರ ಅವರು ಕೇಳಾಕತ್ತಾರ, ಅದು ಗೌಪ್ಯವಾಗಿ ಇಬ್ಬರ ಇದ್ದ ಅವ್ರ ಕೈ ಹಿಡಿದು ಇವ್ರಿಗೆ ಏನೋ ತಪ್ಪಾಗೈತೆ ಅಂತ ಹೇಳುವಂಥ ಪ್ರಸಂಗ ಅಲ್ಲಿದು. ಖಾಸಗಿಯಾಗಿ ನಡೆದಂಥ ಪ್ರಸಂಗ ಅಲ್ಲಿದು. ಇದು ಅಸಂಖ್ಯಾತ ಶರಣ ಸಂಕುಲದ ಮಧ್ಯದಲ್ಲಿ ನಿಂತು ನಡೀತಕ್ಕಂಥ ಸಂಭಾಷಣೆಯಲ್ಲಿ ಬಸವಣ್ಣವರು ಈ ರೀತಿ ಹೇಳಾಕ್ತಾರೆ. ಯಾವ ಜಾಗ ಅದು? ಅದು ಆ ಪರಿಸರ ಯಾರ್ದದು? ಬಸವಣ್ಣನವರನ್ನು ಆರಾಧ್ಯ ದೈವ ಅಂತ ಆರಾಧಿಸುವಂಥ ಪರಿಸರದ ಮಧ್ಯದಲ್ಲಿ ನಿಂತ್ಕೊಂಡು, ಅವರ ಆಸ್ಥಾನದಲ್ಲಿ ನಿಂತ್ಕೊಂಡು, ಇದು ಪ್ರಭುದೇವರ ಸಾಮ್ರಾಜ್ಯ ಅಲ್ಲ, ಪ್ರಭುದೇವ್ರ ಕಲ್ಯಾಣಕ್ಕೆ ಬಂದಾರ. ಇಲ್ಲಿ ಬಸವಣ್ಣವ್ರದೇ, ಅವರೇ ಅದಕ್ಕೆ ಆಧಿಪತ್ಯ, ಅವರೇ ಅದಕ್ಕೆ ಪೂಜ್ಯ ವಸ್ತು ಅಲ್ಲಿ ಎಲ್ಲ ಸಮಸ್ತರಿಗೆ. ಅಂತಹ ಒಬ್ಬ ಪೂಜ್ಯ ವಸ್ತು ಇಲ್ಲಿ ಪ್ರಭುದೇವ್ರನ್ನ ನೋಡಿ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಾಕತ್ತಾರ. ಅಂದ್ರೆ ಅದಕ್ಕೆ ಮುಂದೆ ಹೇಳಾಕ್ತಾರ, ಇಲ್ಲಿ ನಿಂತಾರಲ್ಲ ಕಿನ್ನರಿ ಬೊಮ್ಮಯ್ಯನವರ, ಇದಕ್ಕೆ ಅವರ ಪಾದವೇ ಸಾಕ್ಷಿಯಾಗಿ ನಾ ಇನ್ನೆಂದು ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳಾಕ್ತಾರೆ. ಓದುಗರು, ಕೇಳುಗರು, ನಾವು ಮಾತನಾಡ್ತಕ್ಕಂಥವ್ರು ಇದನ್ನು ಓದಲಿಕ್ಕೆ ಅಷ್ಟೇ ಸೀಮಿತಗೊಳಿಸ್ಕೋಬೇಕು. ಇದನ್ನು ಇನ್ನೊಂದು ಅರ್ಥದಲ್ಲಿ ಎಂದೂ ನಾವು ಭಾವಿಸಬಾರ್ದು.
ಇದು ನಿಜವಾಗಿಯೂ ಬಸವಣ್ಣವರು ಈ ರೀತಿ ತಪ್ಪು ಮಾಡಿದ್ರ, ನಿಜವಾಗಿಯೂ ಈ ರೀತಿಯಾದಂಥ ನೋ, ಇದು ಜಗಕ್ಕೆ ಕೊಟ್ಟ ಒಂದು ಸಂದೇಶ ಮಾತ್ರ, ಇದು ಜಗತ್ತಿಗೆ ಕೊಟ್ಟ ಒಂದು ಮಾರ್ಗದರ್ಶಿ ಸೂತ್ರ ಮಾತ್ರ, ನಾವು ಬದುಕಲಿಕ್ಕೆ ಕೊಟ್ಟಂಥ ಒಂದು ಮಾರ್ಗದರ್ಶಿ ಸೂತ್ರ. ಒಂದೇ ಪರವಸ್ತು ಎರಡಾಗಿ ಬಂದು ನಿಂತು ಮುಖಾಮುಖಿ ಆಗ್ತಕ್ಕಂಥ ಸಂದರ್ಭ, ಇದನ್ನು ನಾವು ಸದಾ ಎಚ್ಚರದಲ್ಲಿಟ್ಟುಕೊಂಡು ಇದನ್ನು ಅಭ್ಯಾಸ ಮಾಡಬೇಕು. ಇದರಲ್ಲಿ ನಾವು ತಲ್ಲೀನರಾಗಬೇಕಂತಕ್ಕಂಥ ಈ ಎಚ್ಚರವನ್ನು ನಾವು ಇಟ್ಕೋಬೇಕು. ಮುನ್ನ ತಪ್ಪಿದ ತಪ್ಪಲ್ಲದೆ ಇನ್ನು ತೆರಹು ಮರಹಾಗಿದ್ದನಾದರೆ, ಇನ್ನು ಮುಂದೆ ಏನಾದರೂ ತೆರಹು ಮರನಾಗಿದ್ದರೆ ಕಿನ್ನರ ಬೊಮ್ಮಣ್ಣಗಳು ಸಾಕ್ಷಿಯಾಗಿ ನಿಮ್ಮ ಶ್ರೀಪಾದದ ಆಣೆಯೆಂದು ಬಸವರಾಜದೇವರು ಭಿನ್ನಹಂ ಮಾಡಲು ಅಲ್ಲಿ ಕಿನ್ನರ ಬೊಮ್ಮಿ ತಂದೆಗಳು ಪ್ರಭುದೇವರೊಡನೆ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಕಿನ್ನರಿ ಬೊಮ್ಮಯ್ಯನವ್ರು ಸಾಕ್ಷಿ ತೊಗೊಂಡ್ರ ಅಲ್ಲೇ ತೊಗೊಂಡ್ಗಳ ಅವಾಗ ಮತ್ತು ಯಾರ ಹೆಸರು ಸಾಕ್ಷಿ ತೊಗೊಂಡು ಅವ್ರು ಬಂದು ಮಾತಾಡ್ಬೇಕಲ್ಲ ನಡಕೀಗ. ಅವ್ರ ಪ್ರವೇಶ ಆತು. ಈಗ ಯಾರ್ದು? ಕಿನ್ನರಿ ಬೊಮ್ಮಯ್ಯನವ್ರ ಪ್ರವೇಶ ಆತು. ಏನಂತ ಪ್ರವೇಶ ಆತು ನೋಡ್ರಿ ಇಲ್ಲಿ, ಏನಂತ ಪ್ರವೇಶ ಆತು. ಅವ್ರು ಏನು ಹೇಳಿದರು? ತನು ಸಜ್ಜೆ ಮನಲಿಂಗವಾದ ಬಳಿಕ ಈ ಶರೀರನೇ ಏನು ಸಜ್ಜೆ ಅಂದ್ರೆ ಕರಡಿಗೆ, ಲಿಂಗವನ್ನು ಇಡ್ತಕ್ಕಂಥ ಕರಡಿಗೆ. ಸಜ್ಜೆ ಅಂದರೆ ಲಿಂಗವನ್ನು ಇಡ್ತಕ್ಕಂಥ ಕರಡಿಗೆ, ಅಥವಾ ನಾವು ಚೀಲ ಹಾಕ್ಕೊತೀವಿ ಅರಿವಿದ ಅದಕ್ಕಿರ್ತಕ್ಕಂಥ ಚೀಲ ಅಥವಾ ಸಜ್ಜೆ ಕರಡಿಗೆ. ತನು ಸಜ್ಜೆ ಮನಲಿಂಗವಾದ ಬಳಿಕ, ಈ ಶರೀರ ಅನ್ನೋದು ಆ ಲಿಂಗವನ್ನು ಇಡ್ತಕ್ಕಂಥ ಒಂದು ಕರಡಿಗೆ ಆದರೆ ಮನಸ್ಸು ಲಿಂಗವಾಯಿತು. ಮನಸ್ಸು ಲಿಂಗವಾಯಿತು. ಶರೀರ ನೋಡಿ ಇಲ್ಲಿ ಅದಕ್ಕೆ ಹೋಲಿಸಿದ್ರು ಅವರು. ಶರೀರವನ್ನು ನಾವೇನೇನೋ ಹೋಲಿಸ್ಕೊಂಡೇವಲ್ಲ ಇಲ್ಲಿವರೆಗೂ. ಶರೀರ ಅಂದರೆ ಹೊಲ, ಶರೀರ ಇವನ್ನೆಲ್ಲ ಮಾತು. ಈಗ ತನು ಸಜ್ಜೆ, ತನು ಅಂದರೆ ಇದು ಕರಡಿಗೆ, ಲಿಂಗ ಏನು ಇರ್ತಕ್ಕಂಥ ಒಂದು ಕರಡಿಗೆ ವಸ್ತು. ತನು ಸಜ್ಜೆ ಮನಲಿಂಗವಾದ ಬಳಿಕ ಅನ್ನುವ ಬೇರೆ ಮತ್ತೆ ಅರಸಲುಂಟೆ ತನುವೇ ಬಸವಣ್ಣ. ನೋಡ್ರಿ ಇಲ್ಲಿ ಮುಂದೆ ಹೇಳ್ತಾರೆ ಅವರು, ತನುವೇ ಬಸವಣ್ಣ. ಶರೀರ ಯಾವ್ದಂದ್ರೆ ಬಸವಣ್ಣವರು. ಅಂದ್ರೆ ಕರಡಿಗೆ ಯಾರಿಲ್ಲೇ? ಕರಡಿಗೆ ಗುಂಡಗಡಿಗೆ ಯಾರಾದ್ರೆ ಈಗ ಬಸವಣ್ಣವರು. ತನುವೇ ಬಸವಣ್ಣ ಮನವೇ ಪ್ರಭುದೇವರೆಂಬ, ಅಂದ್ರೆ ಲಿಂಗ ಯಾರಿಲ್ಲಿ? ಪ್ರಭುದೇವರು. ಕರಡಿಗೆ ಯಾರಿಲ್ಲಿ? ಹಂಗಾರೆ ಪ್ರಭುದೇವರ ಲಿಂಗ ಬಸವಣ್ಣನವರ ಕರಡಿಗೆಯಲ್ಲಿ ಅದ ಅಂತ. ಅಂದ್ರೆ ನೀವು ಏನೋ ಒಬ್ರಿಗೊಬ್ರು ಬೇರೆ ಇಲ್ರಿಪ್ಪ, ನಮ್ಮನ್ನೊಳೆ ನಡಕ್ಕೆ ಸಿಗಿಸ್ಕೊಂಡ್ರಿಲ್ಲ ಅಂದಂಗೆ ಅವರು. ಕಿನ್ನರಿ ಬೊಮ್ಮಯ್ಯವ್ರು ಹೇಳಾಕತ್ತಾರೆ ಈಗ ಅದನ್ನು. ನೀವು ಯಾರು ಬ್ಯಾರೆ, ನೀವು ಹಂಗೆ ಹೇಳಾಕತ್ತೀರಿ ನಮ್ಮನ್ನ ತಂದಿಗೆ ಅವ್ರ ಸಾಕ್ಷಿ ಇವ್ರ ಸಾಕ್ಷಿ ಅಂತ ಹೇಳಾಕತ್ತೀರಿ. ಈಗ ನೀವು ಯಾರು ಒಬ್ರಿಗೊಬ್ರು ಬೇರೆ ಇಲ್ಲ ಅಂತ ಹೇಳಾಕತ್ತೀರಿ ಈಗ ಅವರು ಕಿನ್ನರಿ ಬೊಮ್ಮಯ್ಯನವರು. ಘನವೊಳಕೊಂಡಿರ್ದ ಬಳಿಕ ತನುವೇ ಬಸವಣ್ಣ ಮನವೇ ಪ್ರಭುದೇವರೆಂಬ ಘನವೊಳಕೊಂಡಿರ್ದ ಬಳಿಕ ಗುಣಾವಗುಣವ ಸಂಪಾದಿಸುವರೇ. ಪ್ರಶ್ನೆ ಮಾಡ್ತಾರೆ ಅವರು. ನೀವು ನೋಡಿದ್ರೆ ನಿಮ್ಮ ನಿಲುವು ಹಿಂಗೈತಿ, ಒಬ್ರನ್ನ ಬಿಟ್ಟು ಒಬ್ರು ಇಲ್ಲಿ ನೀವು, ಹೌದಾ? ಒಬ್ಬರು ತನು ಆದರೂ ಒಬ್ಬರು ಮನ ಅದೇರಿ. ಇವರು ಬಸವಣ್ಣನವರ ಶರೀರ ಆದ್ರೆ ಆ ಪ್ರಭುದೇವರು ಆ ಶರೀರದ ಮನಸ್ಸಾಗಿರಿ. ಒಬ್ರನ್ನೊಬ್ರು ಬಿಟ್ಟಿಲ್ಲ. ಆ ಶರೀರವನ್ನು ಕರಡಿಗೆ ಹೋಲಿಸಿದ್ರಿ, ಈ ಮನಸ್ಸನ್ನು ಲಿಂಗಕ್ಕೆ ಹೋಲಿಸಿದ್ರಿ. ಬಸವಣ್ಣವರೆಂಬ ಕರಡಿಗೆ ಒಳಗೆ ಪ್ರಭುದೇವರೆಂಬ ಲಿಂಗ ಯಾವತ್ತೂ ಇರ್ತದೆ ಸದಾ. ಅದನ್ನು ಬಿಟ್ಟು ಒಂದಕ್ಕೊಂದು ಬಿಟ್ಟು ಇರಂಗಿಲ್ಲ. ಅವು ಲಿಂಗ ಬಿಟ್ಟು ಕರಡಿಗಿಲ್ಲ, ಕರಡಿಗೆ ಬಿಟ್ಟು ಲಿಂಗಿಲ್ಲ. ಹಂಗೆ ನೀವು ಒಬ್ರಿಗೊಬ್ರು ಬಿಟ್ಟಿರಲ್ದವ್ರು ನೀವು, ಹೌದಾ? ಹಿಂಗೆ ಇದ್ದವರು ಘನವೊಳಕೊಂಡಿದ್ದ ಬಳಿಕ ಗುಣಾವಗುಣವ ಸಂಪಾದಿಸುವರೆ. ಹಿಂಗಿದ್ದವ್ರು ನೀವು ಇಲ್ಲೇ ನೀವು ಹಿಂಗೆ ಮಾಡಿದ್ದು ತಪ್ಪು, ನೀವು ಹಂಗೆ ಮಾಡಿದ ತಪ್ಪು ಅಂತ ಹೇಳ್ತಾರನ್ನ ಯಾರು ಅಂತ ಪ್ರಶ್ನೆ ಮಾಡಿದ್ರು ಅವ್ರು. ಹಿಂಗೆ ಕೇಳಕ್ಕೆ ಸಾಧ್ಯ ಐತೆ? ನೀವು ಅಂತರಂಗದೊಳಗೆ ಒಳಗೆ ಒಂದೇ ಇದೀರಿ. ನೀವು ಸುಮ್ಮ ಮ್ಯಾಗ ನಮ್ಮನ್ನ ಯಾಕೆ ಕಾಡಾಕತ್ತೀರಿ ನೀವೆಲ್ಲ ಕೂತ್ಕೊಂಡು ಅಂದಂಗೆ ಅದ. ಇವು ಗುಣಾವಗುಣವ ಸಂಪಾದಿಸುವರೆ. ಮಹಲಿಂಗ ತ್ರಿಪುರಾಂತಕ ದೇವ ಸಂಗನ ಬಸವಣ್ಣನಲ್ಲಿ ನಿಮ್ಮ ಅಡಿಗಳಲ್ಲಿ ಸಂದು ಸಂಶಯ ಉಂಟೆ. ಬಸವಣ್ಣನವರಲ್ಲಿ ಆಯ್ತು, ಪ್ರಭುದೇವರಲ್ಲಿ ಆಯ್ತು, ಇಬ್ಬರು ನಡುವ ಸಂದು ಸಂಶಯ ಉಂಟೆ. ಏನಾರು ಸಂಶಯ ಪಡಕ್ಕೆ ಆಸ್ಪದ ಐತನಲ್ಲೇ. ಬಿಜಂಗಯ್ಯುವುದಯ್ಯ ಪ್ರಭುವೇ ಸೊಂಬರಿ ಒಳಗೆ ಅಂತ ಕರೆದ್ರು. ಬರ್ರಿ ಒಳಗೆ ಬರ್ರಿ, ಇನ್ನು ಸಾಕು ಅಂದಂಗೆ ಅದು. ಇಷ್ಟೊತ್ತನ ಹೇಳಿದ್ದು ಕೇಳಿದ್ದು ಆತು, ನೀವಿಬ್ಬರು ಎಲ್ಲ ಒಂದೇ ಇದೀರಿ, ಸಾಕು ಬರ್ರಿ ಒಳಗೆ ಅಂತೇವಲ್ಲ ನಾವು. ಬರ್ರಿನ
ಇಷ್ಟೊತ್ತನ ಆಗಿದ್ದೆಲ್ಲ ಸಾಕಾತು, ಮುಗಿಸ್ರಿ ನಿಲ್ಲಿ ಅಂತ ಬರ್ತೇವಲ್ಲ ಹಂಗೆ. ಈಗ ಸಣ್ಣ ಯಾವ್ದಾರು ತಂಟೆ ಇದ್ರೆ ತಂಟೆ ಬಗೆಹರಿಸುವಾಗ ನಡಕೊಬ್ರು ಹಿರಿಯರು ಬಂದು ಹೇಳಿದೆ ನಡ್ರಿ ಮುಯ್ತು ನಡ್ರಿ ಮಾತು ಸಾಕಿನಂತ. ಹಂಗಿಲ್ಲ, ಸಂಗನ ಬಸವಣ್ಣನಲ್ಲಿ ನಿಮ್ಮ ಅಡಿಗಳಲ್ಲಿ ಅಂದ್ರೆ ಇಬ್ಬರಿಗೂ ಹೇಳಿದ್ರು ಅವರು. ಸಂದು ಸಂಶಯ ಉಂಟೆ ನಿಮ್ಮಿಬ್ಬರು ನಡಕ್ಕೆ ಎಲ್ಲರೂ ಸಂಶಯ ಬರಕ್ಕೆ ಭೇದ ಐತಾನೆ, ಎಲ್ಲರೂ ಸಂಶಯ ಐತಾನೆ, ಇಲ್ಲ ನಡ್ರಿ ಆಯ್ತು ನಡೆದು ಬಿಡ್ರಿ, ಏನಾಗಿದ್ದು ಅದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟು ನಮಗೇನು ಸಂಬಂಧ ಇಲ್ಲ ಅದು ಅನ್ನೋ ರೀತಿ ಒಳಗೆ ಅವ್ರು ಏನು ಮಾಡಿದರು, ಬರೇನು ಒಳಗೆ ಅಂತ ಕರೆದ್ರು. ಒಬ್ರು ಯಾರು ನಮ್ಮ ದಾರಿ ಮಾಡಿ ಕೊಡ್ಬೇಕಲ್ಲ, ಹಂಗೆ ಎಲ್ಲಿ ತನಕ ಚರ್ಚೆ ಮಾಡ್ಕೊಂತ ಹೋಗೋರು. ಇವ್ರು ಒಳಗೆ ಬರುತ್ತಾನ ಇದು ಮುಗಿಯಂಗಿಲ್ಲ, ಇದು ಹಂಗೆ ಚರ್ಚೆ ಮುಂದುವರಿದ ಇದು. ಹಿಂಗೆ ಹೇಳಿದ ಮೇಲೆ ಏನಾಗತ್ತೆ ಹಂಗಾರೆ, ಇವ್ರ ಮಾತು ಕೇಳಿ ಒಳಗೆ ಬಂದರೋ ಹೆಂಗೋ ಅವರು ಪ್ರಭುದೇವರು. ಹೀಗೆಂದು ಕಿನ್ನರ ಬೊಮ್ಮಣ್ಣಗಳು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಉತ್ತರ ಪ್ರತ್ಯುತ್ತರ. ಇವರು ಬಂದ್ರ ಇವ್ರಿಗೂ ಹೊಳ್ಳಿ ಯಾರನ್ನು ಯಾರು ಹೇಳಿದ್ರು ಕುಂದ್ರಾವ್ರಲ್ಲ ಇವ್ರು ಅವ್ರಿಗೊಂದು ಹೊಳ್ಳಿ ಅವ್ರು ಹೇಳಿದ್ರಾಗ ಒಂದು ತಪ್ಪು ಹುಡುಕೇ ಬಿಡೋರು. ಹಂಗೀಗ ಕಿನ್ನರಿ ಬೊಮ್ಮಯ್ಯಗಳು ಹಿಂಗೆ ಬರ್ರಿಪ್ಪ ನೀವಿಬ್ಬರು ನೀವು ಒಳಗೆ ಹಿಂಗೆಲ್ಲ ಸಾಕಿನ್ನ ನಿಮ್ಮ ಒಳಗೆ ಎಲ್ಲರೂ ಭೇದ ಐತನ ಬಂದುಬಿಡ್ರಿ ಸಾಕನ್ನು ಅಂತ ಮಾತು ಹೇಳಿದ ಮೇಲೆ ಅದಕ್ಕೇನಂದ್ರು ಒಳಗೆ ಬರ್ತೇವೆ ಅಂದರು, ಅಥವಾ ಅದಕ್ಕೇನು ಮಾತಾಡಿದ್ರು ಅವರು. ಜಂಗಮದಿಂಗಿತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತರು, ಜಂಗಮದಿಂಗಿತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತರು, ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ, ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ, ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು ನೋಡ. ಏನು ಹೇಳಾಕತ್ತಾರೆ ನೀವು ಅಂದ್ರೆ ಅವ್ರು ಕಿನ್ನರಿ ಬೊಮ್ಮಯ್ಯವ್ರಿಗೆ ಪ್ರಭುದೇವ್ರು ಹಂಗೆ ಬರೀ ಅಂದ್ಬಿಟ್ರೆ ಏನದು ಅಂತೇವಿಲ್ಲ ನಾವು. ಮುಗಿಸೋದಿರಲಿಲ್ಲ ಅಂದ್ರೆ ಇನ್ನೂ ಮುಗಿಸಾಕೆ ಬಂದವ್ರ ಜೋಡಿ ತೆಗಿತೇವೆ ನಾವು ಮತ್ತೆ ಹೊಳ್ಳಿ ಅವ್ರನ್ನ ಹಿಡ್ಕೊಂಡು ಕುಂದಿರ್ತೀವಿ ನಾವು, ಅವ್ರನ್ನ ಬಿಡ್ತೇವೆ ಬಿಡ್ಸಾಕೆ ಬಂದ ಹೌದಿಲ್ರಿ. ಆಕತಿಲ್ಲ ಲೌಕಿಕರಲ್ಲಿ ಇದು ಆಕತಿಲ್ಲ, ಇಲ್ಲಿ ಅಧ್ಯಾತ್ಮದ ಒಂದು ತಂಟೆ ನಡೆದೈತಿ ಈಗ ಇಲ್ಲಿ. ಅದಕ್ಕೆ ಕಿನ್ನರಿ ಬೊಮ್ಮಯ್ಯವರಿಗೆ ಅವರು ಮುಖ ಮಾಡಿ ಅವರಿಗೆ ನಿರ್ದೇಶನ ಮಾಡಿ ಹೇಳುವಂಥ ವಚನ ಇದು. ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ ಕಾಣದೇ ಮುನ್ನವೇ ತೆರಹಿಲ್ಲದಿರಬೇಕು ನೋಡ, ಬಂದ ಬರವ ನೋಡದೆ ನಿಂದ ನಿಲವನರಿಯದೆ ಕೆಮ್ಮನೇ ಅಹಂಕಾರ ಹೊತ್ತಿರ್ಪವರ ನಮ್ಮ ಗುಹೇಶ್ವರ ಲಿಂಗ ನೊಲ್ಲ ಕಾಣ ಕಿನ್ನರಿ ಬೊಮ್ಮಣ್ಣ. ಹೇಳಕ್ಕೆ ಬಂದ್ರೆ ಹಂಗ ನೀವು ಇಬ್ಬರು ಒಂದಾದಿರಿ ಬರ್ರಿ, ನೀವು ನಿಮ್ಮಲ್ಲಿ ಏನು ಭೇದ ಇಲ್ಲ, ಎಲ್ಲ ಹೇಳಿದ್ರಿ, ನಿಮ್ಮ ನಡಕ್ಕೆ ಎಲ್ಲಿ ಸಂಶಯ ಇರ್ತೈತಿ ಅಂತೆಲ್ಲ ಹೇಳಿರಿ. ಹಂಗಿರಂಗಿಲ್ಲದಂದ್ರೆ ಅವ್ರು ಏನು ಹೇಳಿದ್ರು ಅವರು ಇಲ್ಲಿ ನೋಡ್ರಿ, ಇಲ್ಲಿ ಅವ್ರು ಹೇಳಾಕತ್ತಿದ್ದು ಜಂಗಮದಿಂಗಿ ತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತರು, ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು ನೋಡ. ಈ ಕೂರ್ಮ ಮತ್ತು ಶಿಶುವಿನ ಸ್ನೇಹ, ಕೂರ್ಮನ ಶಿಶುವಿನ ಸ್ನೇಹ ಅಂದ್ರೆ ತಾಯಿ ಆಮೆ ಮತ್ತು ಮಗು ಆಮೆ ಏನೈತಿಲ್ಲ ಅದರಲ್ಲಿ ಒಂದು ಸ್ನೇಹ ಅದ. ಆ ಸ್ನೇಹ ಏನಂದ್ರೆ ಭಾಳ ದೂರದಲ್ಲಿದ್ದರೂ ಕೂಡ, ಭಾಳ ದೂರವು ತಾಯಿ ಆಮೆ ಮತ್ತು ಮಗು ಆಮೆ ದೂರದಲ್ಲಿದ್ದರೂ ಕೂಡ ಆ ಸ್ನೇಹಕ್ಕೇನು ಏನು ಧಕ್ಕೆ ಆಗಿರಂಗಿಲ್ಲ ಅಂತ. ನೆನೆಸಿದ ಆ ಕ್ಷಣಕ್ಕೇ ಅವು ಭಾಳ ಹತ್ತಿರ ಆಗಿರ್ತಾವಂತವು. ಇವನ್ನ ಹಸಿವಾದಾಗ ಸಹಿತ ಮಗುವಿಗೆ ನೆನೆದ ಆ ಕ್ಷಣಕ್ಕೆ ಹಸಿವು ಹಿಂಗೆ ಹೋಗ್ತಕ್ಕಂಥದ್ದು ಆ ನಿಸರ್ಗದ ಒಂದು ನಿಯಮ. ಆ ರೀತಿಯಾಗಿ ಈಗ ಭಕ್ತ ಮತ್ತು ಗುರು ಏನನ್ರಿ, ಪರವಸ್ತು ಮತ್ತು ಈ ಗುರು ಇವ್ರು ಏನದಾರಲ್ಲ, ಈಗ ಜಂಗಮದಿಂದ ಇಂಗಿತಾಕಾರವ ನೋಡಿ ಲಿಂಗವಂದರಿದ ಸದ್ಭಕ್ತರು ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕಂತ, ತಾಯಿ ಆಮೆ ಮತ್ತು ಮಗು ಆಮೆಯ ಸ್ನೇಹದಂತೆ ಇರಬೇಕು. ನಾವು ಎಷ್ಟು ದೂರ ಇದ್ದರೂ ನಮ್ಮ ಬರುವಿನ ಒಂದು ಅರಿವು ಇವರಿಗೆ ಆಗಬೇಕಾಗಿತ್ತು ಅನ್ನೋ ಅರ್ಥದೊಳಗೆ ಹೇಳ್ತಾರೆ ಅವರು. ಹೇಳಿ ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು. ನಾವು ಕಂಡಿಲ್ಲ ಅಂದ್ರೆ ಏನಾಯ್ತು, ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು. ಹಿಂಗಿದ್ದಾಗ
ತೆರಹಿಲ್ಲದಿರಬೇಕು ಹಿಂಗಿದು ಇದ್ಕೊಂಡು ಬಿಟ್ಟು ಇವ್ರು ಏನು ಮಾಡಿದರು, ಬಂದ ಬರವ ನೋಡದೆ, ಬಂದವ್ರನ್ನ ಯಾರಂತ ನೋಡ್ಲಾರ್ದನ ಬಂದ ಬರವ ನೋಡದೆ, ನಿಂದ ನಿಲವನರಿಯದೆ, ಯಾವ ನಿಲುವಿನೊಳಗೆ ನಿಂತಾರೋ ಅವ್ರು ಬಂದವರು ಅನ್ನೋದು ಅವ್ರ ನಿಲುವನ್ನು ಅರಿಲಾರ್ದನ, ಕೆಮ್ಮನೇ ಅಹಂಕಾರ ವಿನಾಕಾರಣ, ಕೆಮ್ಮನೇ ಅಹಂಕಾರ ಹೊತ್ತಿರ್ಪವರ, ಅಹಂಕಾರ ಹೊತ್ಕೊಂಡಿದ್ದಂಥವ್ರು ಯಾರಿಗೇನಾಗ್ತಾರೆ ಇವರು, ಅಹಂಕಾರ ಹೊತ್ಕೊಂಡು ಯಾರಿಗೆ ಚುಚ್ಚಿ ಮಾತಾಡಾಕ್ತಾರೆ, ಮತ್ತು ಕಿನ್ನರಿ ಬೊಮ್ಮನವ್ರಿಗೆ ಹೇಳಾಕ್ತಾರೆ ಕರೆ ಅನ್ನಾಕ್ತಿದ್ದ ಯಾರಿಗೆ, ಕೆಮ್ಮನೇ ಅಹಂಕಾರ ಹೊತ್ತಿರ್ಪವರ ನಮ್ಮ ಗುಹೇಶ್ವರ ಲಿಂಗ ನೊಲ್ಲ ಕಾಣ ಕಿನ್ನರ ಇಂಥವ್ರನ್ನ ನಮ್ಮ ಗುಹೇಶ್ವರ ಲಿಂಗ ಒಪ್ಪುವುದಿಲ್ಲ ಅಲ್ಲ ಅಂತ ಕಿನ್ನರಿ ಬೊಮ್ಮನವರು ಸುಧಾರ್ಸಕ್ಕೆ ಹೋಗಿದ್ರು. ಅವ್ರಿಗೇನು ಮಾಡಿಬಿಟ್ರು, ಈ ರೀತಿ ಅಂದುಬಿಟ್ರು. ಹೀಗೆಂದು ಪ್ರಭುದೇವರು ಕಿನ್ನರ ಬೊಮ್ಮಣ್ಣಗಳೊಡನೆ ನಿರೂಪಿಸಲು ಇದಕ್ಕೆ ಮತ್ತೆ ಬಸವರಾಜ ದೇವರು ಅವರಿಗೆ ಅಂದಮೇಲೆ ಮತ್ತೆ ಸುಮ್ಕುಂದ್ರಲಿಲ್ಲ, ಮತ್ತು ಪ್ರವೇಶ ಬಸವರಾಜ ದೇವರು ಕಿಂಕುರ್ವಾಣ ಭಾವದಿಂದ ಭಿನ್ನಯಿಸಿದ ಪ್ರಸ್ತಾವದ ವಚನ. ಇಲ್ಲೆಲ್ಲೂ ತಮ್ಮ ತಾಳ್ಮೆಯನ್ನು ಕಳ್ಕೊಂಡಿಲ್ಲ ಬಸವಣ್ಣವರು. ನೋಡಬೇಕಾದಂಥ ಪ್ರಸಂಗ ಏನಿಲ್ಲ ಅಂದರೆ, ಎಷ್ಟು ಕೇಳಿದ್ರೂ, ಎಷ್ಟು ಅವ್ರಿಗೆ ಚುಚ್ಚಿ ಮಾತಾಡಿದ್ರು, ಎಷ್ಟು ಮೂದಲಿಸಿದ್ರು, ಇಲ್ಲಿ ಯಾವ ಕಾರಣಕ್ಕೂ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ, ತಮ್ಮ ಭೃತ್ಯ ಭಾವವನ್ನು ಅವರು ಬಿಟ್ಟುಕೊಟ್ಟಿಲ್ಲ. ಇದು ಬಹಳ ಗಮನಿಸಬೇಕಾದದ್ದಿಲ್ಲಿ. ಕೇಳಿ 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 ಕೇಳೋರ ಬ್ಯಾಸತ್ತು ಹೋಗ್ಬೇಕು ಹೊರತು ಇವ್ರಿಗಂತೂ ಬೇಸರಾಗಿಲ್ಲ, ಮತ್ತು ಅವರಿಗೆ ಮನವೊಲಿಸಕ್ಕೆ ಹೊಂಟಾರ. ಸತ್ಯ ಸದಾಚಾರ ಸಂಬಂಧವಾದ ಭೃತ್ಯಾಚಾರ ಎನಗಿಲ್ಲವಯ್ಯ. ಅವ್ರಿಗೇನು ಹೇಳ್ತೀರಿ ಕೇಳಿಲ್ಲ, ನಾನು ಹೇಳ್ತೇನೆ ಅಂದರು. ಅವರು ಕಿನ್ನರಿ ಬೊಮ್ಮಯ್ಯನವ್ರಿಗೆ ಬಟ್ ಮಾಡಿ ಹೇಳೋತ್ನ್ಯಾಗ ಹೇಳ್ತೀನಿ, ನಾನು ಒಪ್ಕೊಂಡೇನು ಕೇಳಿರಲಿ. ಸತ್ಯ ಸದಾಚಾರ ಸಂಬಂಧವಾದ ಭೃತ್ಯಾಚಾರ ಏನು ಎನಗಿಲ್ಲವ. ನಾ ಭೃತ್ಯಾಚಾರಿ ಅಂತ ನೀವು ಯಾರು ತಿಳ್ಕೊಂಡಿರ್ಬೋದು, ಇಷ್ಟು ದಿವಸ ಎಲ್ಲ ನಾನು ತಿಳ್ಕೊಂಡಿರ್ಬೋದು ನಾ ಭೃತ್ಯಾಚಾರಿ ಅಂತಂದು. ಆದ್ರೆ ಇವತ್ತು ಹೇಳಾಕ್ತೀನಿ, ಸತ್ಯ ಸದಾಚಾರ ಸಂಬಂಧವಾದ ಆ ಭೃತ್ಯಾಚಾರ ಇಲ್ಲಿವರೆಗೆ ನೀವು ನೋಡಿರಲ್ಲ, ನಾ ಭೃತ್ಯಾಚಾರಿ ಅಂತಂದು ಅದು ಸತ್ಯ ಸದಾಚಾರದಿಂದ ಕೂಡಿದಂಥ ಭೃತ್ಯಾಚಾರ ಅಲ್ಲ ಅಂತ ಹೇಳಿಬಿಟ್ರು. ಈಗ ಅವರು ತಾವು ಒಪ್ಕೊಂಡ್ಬಿಟ್ರು. ಒಪ್ಕೊಳ್ಳೋಂಥ ಮಾತನೇ ಇದು ಅಲ್ಲ, ಇವ್ರನ್ನ ಒಪ್ಪಿಸ್ಬೇಕಾಯ್ತು, ಅದಕ್ಕೆ ಹಂಗೆ ಹೇಳಾಕತ್ತಾರ ಅವರು. ಇವ್ರನ್ನ ಒಪ್ಪಿಸ್ಬೇಕಾಯ್ತಿ ಅದಕ್ಕೆ ಹಂಗೆ. ಈಗ ತಾಯಿ ಮಗುನ ಊಟ ಮಾಡಿಸ್ಬೇಕಾಗಿತ್ತು, ಅವಾಗ ಮಗು ಏನೇನೋ ಪ್ರಶ್ನೆ ಕೇಳ್ತೈತಿ, ಅದಕ್ಕೇನು ಹೇಳ್ತೈತಿ ತಾಯಿ, ಊಟ ಮಾಡಿಸ್ಬೇಕಾಯ್ತು ಮೊದಲು ಅಷ್ಟೇ. ಮಗು ಹೇಳಿದ್ದಕ್ಕೆಲ್ಲ ಒಪ್ಕೊಂತಿರ್ತೈತಿ ತಾಯಿ, ಒಪ್ಕೊಂಡು ಊಟ ಮಾಡಿಸ್ತೈತಿ. ಹೌದಲ್ರಿ? ಹೌದು ಅಲ್ಲೋ? ಏನಂದ್ರೂ ಒಪ್ಕೊಂತೈತಿ ತಾಯಿ. ಅವಾಗ ತಾಯಿಗೆ ಮಗು ಒಮ್ಮೆ ಸಿಟ್ಟಿಗೆ ಅದು ಬೈದ್ರು, ಹಾಂ ಹೌದು ನಾ ಹಂಗದೇನಿ, ಹೌದು ನಾ ಹಿಂಗದೇನಿ, ಹೌದು 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 ಅಂದ ಊಟ ಮಾಡಿಸ್ತಿರ್ತಾವ ತಾಯಿ. ಹಂಗಂದ್ರೆ ತಾಯಿ ಮಗು ಅಂದಿದ್ದಕ್ಕೆ ಹೌದು 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 ಅಂದೈತೆ ಅಂದ್ರೆ ತಾಯಿ ಹಂಗದಾಳನ? ಹಂಗಿಲ್ಲ. ಹಂಗಿಲ್ಲ ಅಂದರೂ ತಾಯಿಯ ಮಗುವಿನ ಎದುರಿಗೆ ಹೌದು ಅನ್ನಕತ್ತಾಳ. ಯಾಕಂದ್ರೆ ತಾಯಿಗೆ ಮಗು ಏನು ಅನ್ನಕತ್ತೆ ಅನ್ನೋದು ಸಂಬಂಧ ಅಲ್ಲ, ಮಗು ಊಟ ಮಾಡಿಸ್ಬೇಕಾಯ್ತು ಅಷ್ಟೆ. ಮಗು ಊಟ ಮಾಡಿಸ್ಬೇಕು, ಉದ್ದೇಶ ಏನೈತೆ ತಾಯಿದು, ಮಗುನ ಊಟ ಮಾಡಿಸ್ಬೇಕು. ಅದನ್ನು ನೋಡಾಕತ್ತವ್ರು ಯಾರ, ನಿಮ್ಮ ಮಗ ಇಷ್ಟು ಅನ್ನಕತ್ತಾನಂದ್ರು ನೀವು ಹೌದು ಅಂತಂದು ಅನ್ನಕತ್ತಿರಲ್ಲ ಅಂತ ಯಾರು ಅಂತಾರನ? ಯಾರು ಅನ್ನೋದಿಲ್ಲ, ಮಂದಿಗೂ ಗೊತ್ತೈತದ ಏನಂತ. ಮಗು ಅನ್ನಕತ್ತಿದ್ದು ಇವ್ರಿಗೆ ತಾಯಿಗೆ ಅನ್ನಕತ್ತಿದ್ದು ಖರೆ ಅಲ್ಲ. ಯಾಕೆ? ಜನರಿಗೆಲ್ಲ ಗೊತ್ತೈತಿ ತಾಯಿ ಹೆಂಗೆ ಅಂತ. ಆಮೇಲೆ ಜನರಿಗೆಲ್ಲ ಗೊತ್ತೈತಿ ತಾಯಿ ಮಗು ಅನ್ನಾಕ್ತಿದ್ದು ಯಾಕೆ ಒಪ್ಕೊಳಕತ್ತಾಳ ಅಂದ್ರೆ ಉಣಿಸ್ಬೇಕಾಯ್ತು, ಅದಕ್ಕೆ ಹಂಗೆ ಅನ್ನಕತ್ತಾಳ. ಹೌದಾ? ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ ಅಂತ ತಾಯಿ ಹಾಡಕತ್ತಾಳ. ಖರೆ ಏನದು? ಕೂಸು ಅಳತೈತಿ. ಅತ್ತು ಕಾಡುವನಲ್ಲ, ಹೌದಾ? ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಮತ್ತೆ ಬೇಡಂಗಿಲ್ಲನ, ಮತ್ತೆ ಬೇಡ್ತೈತಿ ಮಗು. ಅದು ಅಳಂಗಿಲ್ಲನ ಮಗು, ಅಳತೈತಿ. ಬೇಡಂಗಿಲ್ಲನ, ಬೇಡ್ತತಿ. ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ. ಮಗು ಎತ್ಕೋ ಅನ್ನಂಗೆ ಇಲ್ಲ ಅಂತದು. ಹೊತ್ತು ಹೊಂಟ್ರೆ ಮಗು ಎತ್ಕೋ ಅಂತಿರ್ತತಿ. ಆದರೂ ತಾಯಿ ಏನು ಅನ್ನಕ್ತಾಳ? ಮಲಗ್ಸಾಕ ಏನಾಗ್ತದೆ ತಾಯಿ? ನೀ ಹಂಗಲ್ಲ, ನೀ ಹಂಗಲ್ಲ, ಎಷ್ಟು ಜಾಣದಿ ನೀನು, ನೀನು ಒಟ್ಟ ಹಠ ಇಲ್ಲ, ನೀ ಒಟ್ಟ ಅಳಂಗಿಲ್ಲ. ಖರೇನದು ಅಲ್ಲ. ತಾಯಿ ಉದ್ದೇಶ ಏನು? ಮಲಗಿಸ್ಬೇಕಾಯ್ತು ಹೊಟ್ಟಲ್ದಾಗ. ಅಲ್ಲಿ ಹಂಗೆ, ಇಲ್ಲಿ ಹಿಂಗೆ. ತಾಯಿ ಹೌದು ನಾ ಹಂಗೆ ಅಳುವ ನಿದ್ದೆ ಹಚ್ಚಿ ಇನ್ನೇನು ನಿದ್ದೆ ಹತ್ಬೇಕನ್ನುವಾಗ ಅದಕ್ಕೆ ತಲೆಯಾಗ ಏನೋ ಒಂದು ಬರ್ತೈತಿ ಆ ಮಗುಗೆ. ಏನಂತ ಏನೋ ಒಂದು ನೆನಪು ಮಾಡ್ಕೊತದ ತಾಯಿಗೆ, ಏನೋ ಒಂದು ಅಂತೈತಿ. ಅವಾಗ ತಾಯಿ ಏನಂತಾಳ? ಹೊಡಿತಾಳನ?
ನಿದ್ದೆ ಹತ್ತಾಗಿದ್ರು. ಹಾಂ ಹೌದಪ್ಪ, ನಾ ಚಲೋ ಇಲ್ಲ, ಹೌದು ನಾ ಚಲೋ ಇಲ್ಲ, ಹೌದು ಯಾರು ಹೇಳಿದ್ರು ನಾ ಚಲೋ ಅಂತ? ನಾ ಚಲೋ ಇಲ್ಲಪ್ಪ, ಹೌದಪ್ಪ ನಾ ಚಲೋ ಇಲ್ಲ ಅಂದು ಮಲಗಿಸ್ತಾಳ ತಾಯಿ. ಖರೇನದ? ಖರೆ ಅಲ್ಲ. ಆ ಭಾವದೊಳಗೆ ವಚನ ಓದ್ಬೇಕು ನಾವು. ಸತ್ಯ ಸದಾಚಾರ ಸಂಬಂಧವಾದ ಭೃತ್ಯಾಚಾರ ಏನಾಗಿಲ್ಲವಯ್ಯ, ಹಂಗಿಲ್ಲನದು, ಹಂಗಿಲ್ಲ ಇಲ್ಲ, ಅವ್ರು ಹೇಳಿದ್ದಂಗಿಲ್ಲದು. ಅವರು ಸತ್ಯ ಸದಾಚಾರ ಸಂಬಂಧವಾದ ಭೃತ್ಯಾಚಾರಿ ಅವರು. ಆದ್ರೆ ಅವ್ರು ತಾವೇನು ಹೇಳ್ಕೊಳಕ್ತಾರ? ಆ ಸಂಬಂಧ ಇಲ್ಲದ ಭೃತ್ಯಾಚಾರಿ ನಾನಯ್ಯ ಅಂತ ಅವ್ರು ಹೇಳಾಕ್ತಾರೆ. ಆನು ನಿಮ್ಮ ನೆನೆಯಲು ನನಗೆ ಭಕ್ತಿ ಇಲ್ಲವಯ್ಯ, ನಿಮ್ಮನ್ನು ನೆನೆಬೇಕಂದ್ರೆ ನನ್ನ ಹತ್ರ ಭಕ್ತಿನೇ ಇಲ್ಲ ಅಂತಾರವ್ರು. ನೋಡ್ರಿ ಹೆಂಗೆ ಹೇಳ್ತಾರ, ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ ಬೇಡ್ಕೊಂಡ್ರು. ಭಕ್ತಿ ಇಲ್ಲದ ಬಡವನ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲರ ಮನೆಯೊಳಗೆ ಬೇಡದಾಗ ನನಗೆ ಭಕ್ತಿಯ ಪಾತ್ರೆ ತುಂಬಿತ್ತು ಅಂತ ಒಂದಡ್ಡು ಹೇಳಿದ್ರಲ್ಲ. ಇಲ್ಲಿ ಹೇಳಾಕತ್ತಾರ ಅವರು, ಆನು ನಿಮ್ಮ ನೆನೆಯಲು ನನಗೆ ಭಕ್ತಿ ಇಲ್ಲವಯ್ಯ, ನಿಮ್ಮ ನೆನೆಬೇಕಂದ್ರೆ ನಾ ಭಕ್ತಿನೇ ಇಲ್ಲ ನನ್ನ ಹತ್ರ, ನಾ ಎಂತ ಭಕ್ತಿವಂತ? ಭಕ್ತಿ ಇಲ್ಲವ್ರನ್ನವರು ಇಲ್ಲ. ಭಕ್ತಿಯ ಪ್ರತಿರೂಪ ಬಸವಣ್ಣನವ್ರು ನೆನಪಿಟ್ಟುವರು ನೀವು. ಭಕ್ತಿ ನಿರಾಕಾರ ಆದ್ರೆ ಅದರ ಸಾಕಾರ ರೂಪ ಬಸವಣ್ಣವರು, ಬೇರೆ ಯಾರಿಲ್ಲ ಇಲ್ಲ ಅದಕ್ಕೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಬಸವೇಶ್ವರ. ಫಿನಿಶ್. ಅವ್ರು ಹೇಳಕತ್ತಾರ, ಆನು ನಿಮ್ಮ ನೆನೆಯಲು ನಿನಗೆ ಭಕ್ತಿ ಇಲ್ಲವಯ್ಯ, ಕರುಣದೆಂ ಕೃಪೆ ಮಾಡು ಕೂಡಲ ಸಂಗಮ ದೇವ. ಕರುಣೆ ಮಾಡ್ರಪ್ಪ, ನಿಮ್ಮ ನೆನಿಬೇಕಂತ ಹೋದ್ರು ನಾನು ಭಕ್ತಿ ಇಲ್ಲ, ನಮಗೇನು ಭಕ್ತಿ ಬೇಕು ನೆನಿಲಿಕ್ಕೆ, ಆದ್ರೆ ನಾನು ಭಕ್ತಿ ಇಲ್ಲ, ಆದರೂ ನನಗೆ ಕೃಪೆ ಮಾಡ್ರಿ. ಎನ್ನ ಅಹಂಕಾರದ ಅವಗುಣವ ಕಳೆದು ಕೃತಾರ್ಥನ ಮಾಡೆಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಶ್ಯನ. ಮತ್ತೆ ಮುಂದೆ ಹೇಳ್ತಾರ ಅವರು, ಕರಗಿಸಿ ಎನ್ನ ಮನದ ಕಾಳಿಕೆ ಕಳೆಯಯ್ಯ, ನನ್ನ ಅಗ್ನಿಕೋಣ ಅರಿವಿನ ಅಗ್ನಿಯಲ್ಲಿ ನನ್ನ ಕರಗಿಸಿ ಎನ್ನ ಮನದ ಕಾಳಿಕೆಯನ್ನು ಕಳೆಯಯ್ಯ. ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ, ಹೊರಗೆ ನಾನು ಬರೇ ಬಂಗಾರದ ಬಣ್ಣ ಕಂಡಂಗೆ ಕಾಣಕತ್ತೀನಿ, ಹೊರಗೆ ಬಣ್ಣಕ್ಕೆ ತಂದೆನ್ನ ಹೊರಗೆ ಹಚ್ಚದನ ಪುಟವಿಕ್ಕಿ ನೋಡಯ್ಯ, ಪುಟಕ್ಕಿಟ್ಟು ನೋಡ್ರಿ, ನನ್ನ ಬರೇ ಮ್ಯಾಲ ಹೊಳ್ಯಾಕತ್ತೀನಿ ಬಂಗಾರದಂಗದೇನೆ ಅಂದ್ರೆ ಒಪ್ಕೋಬೇಡ್ರಿ, ನನ್ನ ಪುಟಕ್ಕಿಟ್ಟು ನೋಡ್ರಿ. ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ. ಏನು ಹೇಳಿದರು? ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆ ಮಾಡಿದರು. ಇಲ್ಲಿ ಹೇಳ್ತಾರ ಅವರು, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ. ತೊಡಿಗೆ ಅಂದ್ರೆ ಆಭರಣ. ಆ ಚಿನ್ನವನ್ನು ಮಾಡಿ ಪುಟಕ್ಕಿಟ್ಟು, ಆ ಚಿನ್ನವನ್ನು ಪುಟಕ್ಕಿಟ್ಟು ಚಿನ್ನವನ್ನು ಏನು ಮಾಡಬೇಕು? ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ. ಅಂದರೆ ಕಡಿಹಕ್ಕೆ ಅಂದರೆ ಆ ಬಂಗಾರ ಕತ್ತರಿಸ್ತಾರ, ಹೌದಾ? ಕತ್ತರಿಸ್ತಾರ, ಆಮೇಲೆ ಅದನ್ನು ಬಡಿತಾರ, ಬಡಿಹಕ್ಕೆ ಜಜ್ತಾರ, ಹೌದಾ? ಕಡೆಯಾಣೆ ಅಂದರೆ ಚೊಕ್ಕ ಚಿನ್ನವನ್ನಾಗಿ ಮಾಡಿ, ಜಜ್ಜಿ ಕಡಿದು ಎಲ್ಲ ಮಾಡಿ ಚಿನ್ನವನ್ನು ಮಾಡಿ ಮುಂದೆ ಏನು ಮಾಡಿದ್ರು ಅವರು? ಆಭರಣ ಮಾಡ್ತಾರಲ್ಲ, ಹೇಳಿದ್ರು. ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ, ಆಭರಣವ ಮಾಡಿ, ಸಲಹಯ್ಯ ಕೂಡಲ ಸಂಗಮ ದೇವ. ಏನು ಮಾಡ್ತೀರಿ ಮಾಡ್ರಿ, ನನ್ನ ಪುಟಕ್ಕಿಡ್ತೀರ ಪುಟಕ್ಕಿಡ್ರಿ, ಹೌದಾ? ನನ್ನ ಕತ್ತರಿಸ್ತೀರಿ, ಬಂಗಾರದ ತುಂಡು ಮಾಡ್ದಂಗೆ ಮಾಡ್ತೀರ ಮಾಡ್ರಿ, ಅದನ್ನು ಜಜ್ಜಿ ಹದ ಮಾಡ್ತೀರ ಮಾಡ್ರಿ, ಹೌದಾ? ಆಭರಣ ಮಾಡಿ ಒಟ್ಟು ನನ್ನನ್ನು ನಿಮ್ಮಲ್ಲಿ ಶೋಭಿತವನ್ನಾಗಿ ಮಾಡಿಕೊಡ್ರಿ, ಅಷ್ಟ ನಾ ಕೇಳ್ಕೊಳ್ಳೋದು ಹೊರತು ಬೇರೆ ಏನಿಲ್ಲ ಅಂತ ಹೇಳ್ಕೊಂಡ್ರು ಅವರು. ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸುವ ಪ್ರಸ್ತಾವದ ವಚನ. ಮುಂದೇನು ಹೇಳಿದ್ರು? ಇಷ್ಟಕ್ಕರ ಹ್ಞೂ ಅಂದ್ರೆ ಅವ್ರು ಇಷ್ಟೆಲ್ಲ ಹೇಳಿದ ಮೇಲೆ, ತನುವಿನಲ್ಲಿ ತನು ಸವೆಯದು, ಮನದಲ್ಲಿ ಮನ ಸವೆಯದು, ಧನದಲ್ಲಿ ಧನ ಸವೆಯದು, ಭಕ್ತಿಯುಕ್ತಿಯ ಮಾತು ನಿನಗೇಕೆ ಹೇಳ ಬಸವ, ಮಾಟಕೂಟವೆಂಬ ಕೀರ್ತಿಗೆ ಸಿಲುಕಿ. ನೋಡ್ರಿ, ಮಾಟಕೂಟವೆಂಬ ಕೀರ್ತಿಗೆ ಸಿಲುಕಿ ಜಂಗಮವೇ ಲಿಂಗೆಂಬುದ ಮರೆಯದೆಯಲ್ಲ ಬಸವ. ಜಂಗಮವೇ ಲಿಂಗವೆಂಬುದನ್ನು ಮರೆದೆಯಲ್ಲ ಬಸವ. ಗುಹೇಶ್ವರನ ಶರಣರಿಗೆ ತ್ರಿಕರಣವನ್ನು ಒಪ್ಪಿಸದಲ್ಲದೆ ಭಕ್ತನಾಗಬಾರದು ಕಾರಣ ಸಂಗಣ ಬಸವಣ್ಣ. ತ್ರಿಕರಣವನ್ನು ಒಪ್ಪಿಸ್ಬೇಕು, ತನು ಮನ ಧನವನ್ನು ಅರ್ಪಿಸ್ಬೇಕು, ಹೌದಾ? ತ್ರಿಕರಣ ಈ ಮೂರನ್ನೂ ಆ ಭಗವಂತಿಗೆ ಒಪ್ಪಿಸ್ಬೇಕು.
ಒಪ್ಪಿಸಿದಾಗ ಅಲ್ಲಿ ಭಕ್ತನಾಗಲಿಕ್ಕೆ ಸಾಧ್ಯ. ಭಕ್ತನಾಗಬೇಕಂದ್ರೆ ಇವು ಮೂರನ್ನು ಒಪ್ಪಿಸ್ಬೇಕು. ಮೂರಲ್ಲಿ ಯಾವುದು ಒಂದು ಒಪ್ಪಿಸಿಲ್ಲ ಅಂದ್ರೆ ಅದು ಭಕ್ತ ಅಲ್ಲ ನೀನು ಅನ್ನೋ ರೀತಿಯಲ್ಲಿ. ತನುವಿನಲ್ಲಿ ತನು ಸವೆಯದು, ಮನದಲ್ಲಿ ಮನ ಸವೆಯದು, ಧನದಲ್ಲಿ ಧನ ಸವೆಯದು. ಭಕ್ತಿಯುಕ್ತಿಯ ಮಾತು ನಿನಗೆ ಏಕೆ ಹೇಳ ಬಸವ? ನಿನ್ನ ತನುವಿನಲ್ಲಿ ತನು ಸವೆದಿಲ್ಲಿನ್ನು, ಮನದಲ್ಲಿ ನಿನ್ನ ಮನ ಸವೆದಿಲ್ಲ, ಬೆರ್ತಿಲ್ಲ, ಧನದಲ್ಲಿ ಧನ ಸೌದು ಹೋಗಿಲ್ಲದು. ಹಿಂಗಿದ್ದಾಗ ಭಕ್ತಿಯುಕ್ತಿಯ ಮಾತು ನಿನಗೇಕೆ ಹೇಳ? ನೀ ಹಿಂಗಿದ್ದಾಗ ನಿನಗ್ಯಾಕೆ ಈ ಭಕ್ತಿ ಮಾತು ಅಂತ ಕೇಳಾಕತ್ತಾರ ಅವರು. ಮಾಟಕೂಟವೆಂಬ ಕೀರ್ತಿಗೆ ಸಿಲುಕಿನು, ಕೀರ್ತಿಗೆ ಸಿಲುಕಿನಿ ಅಂತ ಹೇಳಕತ್ತಾರ ಅವ್ರು. ಪಾಪ ಎಂದೂ ಕೀರ್ತಿಗೆ ಸಿಲುಕಿದವರಲ್ಲ. ಹೊಗಳಿ ಹೊನ್ನಕ್ಕೆ ಶಿವಲಕ್ಕೆ ಕಿರಿಸಿದಂತ ಹೇಳಿದಂಥ ಬಸವಣ್ಣವ್ರಿಗೆ ಇಲ್ಲೇ ಕೀರ್ತಿಗೆ ಸಿಲುಕಿ ಜಂಗಮವೇ ಲಿಂಗವೆಂಬುದ ಮರೆದೆಯಲ್ಲ ಬಸವ. ಬಂದು ಜಂಗಮವೇ ಲಿಂಗ ಸ್ವರೂಪ ಅಂತ ತಿಳ್ಕೊಳ್ಳೋದನ್ನು ಮರ್ತು ಬಿಟ್ರಲ್ರಿ ನೀವು. ಗುಹೇಶ್ವರನ ಶರಣರಿಗೆ ತ್ರಿಕರಣವನ್ನು ಒಪ್ಪಿಸದಲ್ಲದೆ ಭಕ್ತನಾಗಬಾರದು ಕಾರಣ ಸಂಗಣ ಬಸವಣ್ಣ ಅಂತ ಸ್ಪಷ್ಟವಾಗಿ ಹೇಳಿದರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಬಸವರಾಜದೇವರು ತನು ಮನಧನಗಳನ್ನು ವಂಚನೆ ಇಲ್ಲದೆ ನಿಮಗರ್ಪಿಸಿದೆನೆಂಬ ಪ್ರಸ್ತಾವದ ವಚನ. ಅವ್ರು ಹಂಗೆ ಹೇಳುತ್ತಲೇ ಅಂದ್ರೆ ಇವ್ರು ಹೇಳಕ್ಕೆ ಚಾಲು ಮಾಡಿಬಿಟ್ರು. ಏನಂತ? ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೊಳೆ ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನ್ನರಿಯನು, ಕೂಡಲ ಸಂಗಮ ದೇವ ನಿಮ್ಮಾಣೆ. ಈ ಮಾತಿಲ್ಲಿ ಬಂತು. ಹೊನ್ನಿನೊಳಗೆ ಒಂದು ನೋಡ್ರಿ ಒರೆ, ಒಂದು ಒರೆ, ಒಂದು ಗುಂಜಿ, ಸೀರೆಯೊಳಗಿನ ಒಂದು ಎಳಿ. ಇವು ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ, ಇದು ನನಗೆ ನಾಳೆ ಬೇಕು ಅಂತ ನಾ ಅನ್ಕೊಂಡೆ ಅಂದ್ರೆ ನಿಮ್ಮಾಣೆ. ಇದಂತೂ ಯಾರಿಗೆ ಸಾಧ್ಯನೇ ಇಲ್ಲ. ಇದು ಎಲ್ಲಿ ನಾವು ಏನು ಹೇಳಕ್ಕೆ ನಾವು ಯೋಗ್ಯರಿದ್ದೇವೆ ಇದನ್ನೆಲ್ಲ. ಈ ವಚನ ಹೇಳಕ್ಕೂ ನಾವು ಬಾಯಲ್ಲಿ ಹೇಳಕ್ಕೂ ಯೋಗ್ಯರಿಲ್ಲ ಅಂತ ನನಗೆ ಅನ್ನಿಸ್ತದೆ. ಬಾಯಲ್ಲಿ ಹೇಳಕ್ಕೂ ಎಷ್ಟು ನಾವು ಸಂಗ್ರಹ ಬುದ್ಧಿ ಇಟ್ಕೊಂಡು ಕುಂತೇವೆ ನಾವು. ಇದ್ರಂಗೆ ಇರಕ್ಕೆ ಸಾಧ್ಯ ಐತಿ ನಾವು. ಇದ್ದು ಹೋಗ್ಯಾರ ಭಾಳ ಮಂದಿ, ಇವತ್ತು ಅದಾರ ಭಾಳ ಮಂದಿ, ಇಲ್ಲ ನಂಗಿಲ್ಲ. ಅದಾರ ಭಾಳ ಆ ಭಾವದೊಳಗೆ ಇದ್ದಂಥವ್ರು ಭಾಳ ಜನ ಅದಾರ. ನಮ್ಮ ಕಣ್ಣಿಗೆ ಕಂಡಿಲ್ಲ. ಅವ್ರು ಯಾರು ಇಲ್ಲಿ ಈ ಬೆಳಕಿಗೆ ಬರೋಂಗಿಲ್ಲ. ಅವ್ರು ಯಾರು ವೇದಿಕೆಗೆ ಮೇಲೆ ಬರೋದಿಲ್ಲ. ಅವ್ರು ಯಾರು ನಮ್ಮಂಗೆ ಭಾಷಣ ಮಾಡೋದಿಲ್ಲ. ಅವ್ರು ಯಾರು ಹಂಗಿಲ್ಲ. ಅವ್ರು ಹಂಗಿದ್ದವ್ರು ಈ ನಿಲುವಿನೊಳಗೆ ಇದ್ದವ್ರು ಹಂಗಿಲ್ಲ. ಅವ್ರು ಬರೋರು ಅದಾರ, ಇಲ್ಲ ನಂಗಿಲ್ಲ. ಅವ್ರು ನಮ್ಮ ಹತ್ರ ಇದ್ರು ಅವ್ರು ಹಂಗೆ ಅದಾರ ಅಂತ ತಿಳ್ಕೊಳಕ್ಕೂ ನಮ್ಗೆ ಆಗೋದಿಲ್ಲ. ಅಂಥ ಜನ ನಮ್ಮ ಮಧ್ಯದೊಳಗೂ ಅದಾರ, ಇಲ್ಲ ನಾಲ್ಕು ಬರೋಂಗಿಲ್ಲ. ನಿಮ್ಮಾಣೆ ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನ್ನರಿಯನು ಕೂಡಲ ಸಂಗಮ ದೇವ. ಇದು ಏನಾರ ಐತಂದ್ರೆ ಅದು ನಿಮ್ಮ ಶರಣರಿಗೆ ಅಂತ ತಿಳ್ಕೊಂಡೇನು ಹೊರತು ಅದು ನನಗಲ್ಲ. ಈ ಭಾವದೊಳಗೆ ನಾ ಅದೇನಿ, ನೀವೇನೋ ತಪ್ಪು ತಿಳ್ಕೊಂಡಿರಿ. ನಾನು ಏನೂ ಅಲ್ಲಿದು ಇದ್ದಿದ್ದೀನಿ, ಏನೂ ಅಲ್ಲಿದು, ಇದು ನಂದು ಯಾವುದೂ ಅಲ್ಲ. ಇಟ್ಕೊಂಡೇನೆ ಅಂದ್ರೆ ಇದು ನನ್ನ ಹತ್ರ ಕಾಣಕತೈತಿ, ನನ್ನ ಹತ್ರ ಐತಂತ ನಿಮ್ಗೆ ಅನಿಸಿದ್ರೆ ಅದು ನನ್ನ ಸಲುವಾಗಿಲ್ಲ, ನಿಮ್ಮ ಶರಣರಿಗೆ ಇಟ್ಕೊಂಡೇನು ಹೊರತು ನನಗಲ್ಲದು ಅನ್ನುವಂಥ ಭಾವ. ಮತ್ತೆ ಮುಂದುವರೆದು ಹೇಳಿದರು, ತನುವ ಬೇಡಿದಡಿಯಿವೆ, ಮನವ ಬೇಡಿದಡಿಯಿವೆ. ಇನ್ನೂ ಏನು ಬೇಕಪ್ಪ ನಿಮ್ಗೆ ಹೇಳ್ರಿ? ತನುವ ಬೇಡಿದಡಿಯಿವೆ. ತ್ರಿಕರಣ ಸಮರ್ಪಿಸ್ಬೇಕಂದ್ರಲ್ಲ ಅವರು, ಅಂದಾಗ ಭಕ್ತ ಆಗಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟರು. ತನುವ ಬೇಡಿದಡಿಯಿವೆ, ಮನವ ಬೇಡಿದಡಿಯಿವೆ, ಧನವ ಬೇಡಿದಡಿಯಿವೆ. ನಿಮ್ಮ ಶರಣರಿಗೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ನಿಮ್ಮ ಶರಣರಿಗೆ ಮೂರು ಕೊಡ್ತೇನೆ ನಾನು. ಎನ್ನ ತನು, ಎನ್ನ ಮನ, ಎನ್ನ ಧನ ಮೂರು ಕೊಡ್ತೇನೆ. ಎನಗೆ ಬೇಕೆಂಬ ಭಾವ ನೋಡ್ರಿ ಇಲ್ಲಿ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಮನಸ್ಸಿನೊಳಗೆ ಅಕಸ್ಮಾತ್ ಇದು ನನಗಿರಲಿ, ಇದು ನನ್ನದು, ತನು ನನ್ನದು, ಮನ ನನ್ನದು, ಧನ ನನ್ನದು ಅನ್ನೋ ಭಾವ ನನ್ನಲ್ಲಿ ಮನಸ್ಸಿನಾಗ ಹೊಳಿತಂದ್ರೆ, ಘನಮಹಿಮ ನಿಮ್ಮ ಪಾದದಾಣಿ, ಮನವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದನ್ನು ಅರಿದರೆ ಕೂಡಲ ಸಂಗಮ ದೇವ ಭವಘೋರದಲ್ಲಿ ಕಯ್ಯ. ನೋಡ್ರಿ ಅವರು ಮನಸ್ಸಿನೊಳಗೆ ಅಕಸ್ಮಾತ್ ಇದು ಅನ್ಸೂರು ನನಗಿರಲಿ ಅಂತ ನನಗೆ ಅನಿಸ್ಕೊಂತಂದ್ರೆ ನಾನು ಭವಘೋರದಲ್ಲಿ ಇಡಬೇಕು. ನನ್ನನ್ನು ಪಡಬಾರ್ದ ಕಷ್ಟಕ್ಕೆ, ನೂಕಲಾರ್ದ ಕಷ್ಟಕ್ಕೆ ನನ್ನ ನೂಕಂತ ಭವಘೋರದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದರು. ತನು ಮನ ಧನಗಳ ನಿಮಗರ್ಪಿಸಿ ಶುದ್ಧನಾಗಿಪ್ಪೆನೆಂದು ಬಸವರಾಜ ದೇವರು ಭಿನ್ನಹಂ ಮಾಡಲು ಈ ಉತ್ತರಮಂ ಖಂಡಿಸಿ ನಿರೂಪಿಸಿದ ಪ್ರಸ್ತಾವದ ವಚನ. ತನು ನಿನದ, ತನುವ ನೀಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿ ಎಲ್ಲ ಹೇಳಿದರು. ಇಲ್ಲಿಗೆ ಬಂದು ಹಿಡ್ಕೊಂಡು ಕುಂತರು ಮಾತವರು. ಅದನ್ನು ಖಂಡಿಸಿದರು. ಏನು ಖಂಡಿಸಿದರು? ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತಗಿರಿಗಳೆಲ್ಲವೂ ಪುರಾತರೊಡವೆ,
ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಅಚ್ಚಿನ ಮೊಳೆ ಬಾಣಸದ ಮನೆ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನ ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಇಲ್ಲಿ ಏನು ಕಾಣಕತ್ತಾವಲ್ಲ ಒಂದೊಂದು ಒಬ್ಬೊಬ್ರದ್ದು ಒಂದು ಸ್ವತ್ತು ಅಂತ ಹೇಳಿದ್ರು ಅವರು. ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ. ಈ ಹಿಮಾಲಯದ ಉತ್ತರಕ್ಕೆ ಹೋದ್ರೆ ಮೇರುಗಿರಿ ಪರ್ವತ, ಹಿಮಾಲಯ ಪರ್ವತದ ಸಾಲು ಹಿಡ್ಕೊಂಡು ಬಂತಕ್ಕಂಥದ್ದೆಲ್ಲೂ ಪ್ರಮಥರೊಡವೆ. ಅಂದರೆ ಬೇರೆ ಯಾರ್ದು, ಶರಣರದು, ಆ ಪರವಸ್ತುವಿಂದು ಅಂತಕ್ಕಂಥದ್ದು ಎಲ್ಲರದು ಹೇಳಿದು ಕಡೆಗೆ ಪರವಸ್ತುವಿಗೆ ಬರ್ತದೆ. ರಜತಗಿರಿಗಳೆಲ್ಲವೂ, ಬೆಳ್ಳಿಯ ಪರ್ವತಗಳೆಲ್ಲವೂ ಪುರಾತರೊಡವೆ. ಅವ್ರ ಆಭರಣ, ಅವ್ರ ಸಂಪತ್ತದು. ಚತುರ್ದಶ ಭುವನಗಳು 14 ಭುವನಗಳಂತ ಏನು ಕರಿತೇವೆ, ಇವೆಲ್ಲವೂ ಲಿಂಗದೊಡವೆ, ಆ ಪರವಸ್ತುವಿನ ಒಡವೆ. ಪೃಥ್ವಿ ಎಂಬುದು ಹಂಗಾರೆ ಇಲ್ಲಿ ಕಾಣೋದೇನಾಯ್ತಲ್ಲ, ಇದಲ್ಲ ಇದು ಕರ್ತಾರನ ಕಮ್ಮಟ, ಅವಂದಿದೆಲ್ಲ. ಅಚ್ಚಿನ ಮೊಳೆಯಿಂದ ಹಿಡಿದು, ಸಣ್ಣ ಮೊಳೆಯಿಂದ ಹಿಡಿದು ದೊಡ್ಡ ಏನೇನು ಕಾಣಕತ್ತೇವೆ ಅಂದಂಗದು. ಅಚ್ಚಿನ ಮೊಳೆ, ಬಾಣಸದ ಮನೆ, ಎಲ್ಲಿ ಏನು ತಯಾರು ಮಾಡಾಕ್ತಿರಲ್ಲ, ಅಡುಗೆ ಮನೆಯೊಳಗೆ ಏನು ಆಹಾರ ಪದಾರ್ಥ ಮತ್ತೊಂದು ತಯಾರು ಮಾಡಾಕ್ತಿರಲ್ಲ, ಎಲ್ಲ ಬಂತು. ಗಿಡ ಮರ ಹಣ್ಣು ಹಂಪ್ಲ, ಇದು ಬಾಣಸದ ಮನೆ. ಅಚ್ಚಿನ ಮೊಳೆ ಅಂದರೆ ಏನು ಇದು ಭೂಮಿಯಲ್ಲಿ ಪೃಥ್ವಿಯಲ್ಲಿ ಕಾಣಕತ್ತಾವ, ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಇವೆಲ್ಲವೂ ಅಚ್ಚಿನ ಆಕಾರದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಣ್ಣ ಮೊಳೆಯಿಂದ ಹಿಡಿದು ಏನು ಆಕಾರ ಕಂಡವಲ್ಲ ಇವೆಲ್ಲವೂ ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಾಮು. ಯಾವ್ರ ನಿಮ್ಮವನು ಇದರೊಳಗೆ ಏನು ನಿನ್ನ ತನು ಮನ ಧನ ಅಂತ ಅನ್ಕೊಂಡೇವಲ್ಲ ನಾವು. ಇದು ನನ್ನ ಮನೆ, ಇದು ನನ್ನ ಶರೀರ, ಇದು ನನ್ನ ಮನಸ್ಸು, ಇದು ನನ್ನ ಬಂಗಾರ ಅಂತ ಅನ್ಕೊಂಡೇವಲ್ಲ. ಇದು ಇಡೀ ಪೃಥ್ವಿಯನ್ನು ನಾವು ಅಕಸ್ಮಾತ್ ಕಲ್ಪನೆ ಮಾಡಿಕೊಂಡಾಗ ಇದು ಅಷ್ಟು ಆ ಪರವಸ್ತುವಿನ ವಸ್ತು, ಇದು ಸ್ವತ್ತಿದು. ಇದರಲ್ಲಿ ನಾನು ಅದರ ಸ್ವತ್ತು, ನಾನು ಅಂತಕ್ಕಂಥವು ಏನದೇನಿಲ್ಲ, ನಾ ಅದೇನದಲ್ಲ ಈ ಸದ್ದೆ, ನಾನು ಕೂಡ ಆ ಪರವಸ್ತುವಿನ ಸ್ವತ್ತೇ. ನಾನು ಸ್ವತಂತ್ರ ಅಲ್ಲಿಲ್ಲೇ, ನಾನು ಆ ಪರವಸ್ತುವಿನ ಒಂದು ಭಾಗ. ಪೃಥ್ವಿಯಲ್ಲಿ ಏನು ನಡೆದತ್ತಲ್ಲ ಇದಕ್ಕೆಲ್ಲ ಅದ್ರದ್ದು ಒಂದು ಭಾಗ. ಸಕಲ ಪ್ರಾಣಿ ಪ್ರಪಂಚ ಏನೈತಲ್ಲ, ಯಾವುದೇ ಪ್ರಾಣಿ ಪ್ರಪಂಚ ಇರಲಿ ಅದಕ್ಕೆ ಮನುಷ್ಯನೂ ಒಂದು ಪ್ರಾಣಿ ಅಲ್ಲ, ಅದು ಈ ನಿಸರ್ಗದ ಒಂದು ಭಾಗ. ನಾವೇನು ಸ್ವತಂತ್ರದೇವಿ ಇಲ್ಲಿ, ನಾವು ಒಬ್ಬರು ಅಧೀನನದೇವಿ ಅಂದಂಗೆ. ಅದು ನಾವೊಬ್ಬರು ಅಧೀನ. ನಂದು ಅನ್ನೋದು ಏನೈತಿ, ಈಗ ನಂದಂತೇನು ಮಾಡ್ಕೊಂಡೇನಲ್ಲ, ಅದು ನಂದು ಅಲ್ಲ ಅಂತದು. ನಾನೇ ಇನ್ನೊಬ್ಬರು ವಸ್ತು ಆಗಿದ್ದಾಗ ಇದು ನಂದು ಹೆಂಗೆ ಆಕೈತಿ, ಅಲ್ಲದು. ಹಿಂಗಿದ್ದಾಗ ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಾಮು. ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಹಂಗಿದ್ದಾಗ ನಾವು ತನುವನೇ ಬೇಡಿದಡಿವೆ, ಮನವ ಬೇಡಿದಡಿವೆ, ಹೌದಾ, ಧನವ ಬೇಡಿದಡಿವೆ ಅಂತ ನೀವು ಹೇಳ್ತಾರೆ. ನಿಮ್ದು ಅನ್ನೋದು ಏನೈತಿ ಇಲ್ಲಿ, ಏನು ಕೊಟ್ಟು ಇದೆಲ್ಲ ಅವಂದದು, ಅವಂದು ಕೊಟ್ಟು ನನ್ನೇನು ಹೊಲಿಸ್ಕೊಂತಿ ಅಂತಾರೆ ಅವರು. ನಿಂದು ಅನ್ನೋದು ಏನೈತಿ ಅದನ್ನು ಹೇಳು, ಏನು ಕೊಟ್ಟಿ ಅನ್ನೋದು ಅದನ್ನು ಹೇಳು. ಹೇಳಿದ ಮೇಲೆ ನಾನು ಅದನ್ನು ಮುಂದೆ ವಿಚಾರ ಮಾಡ್ತೀನಿ ಅಂದಂಗೆ. ಅದು ಮತ್ತಷ್ಟು ನಿಲ್ಲಿಸಲಿಲ್ಲ. ತನುವರ್ಪಿತವೆಂದರೆ ಗುರುದ್ರೋಹ, ಮನವರ್ಪಿತವೆಂದರೆ ಲಿಂಗದ್ರೋಹ, ಧನವರ್ಪಿತವೆಂದರೆ ಜಂಗಮ ದ್ರೋಹ. ಇಂತಿ ತನುಮನ ಧನಗಳೆಂಬ ಅನಿತ್ಯವನ್ನು ನಿತ್ಯಕ್ಕರ್ಪಿಸಿ ಭಕ್ತನಾದನೆಂದರೆ ಅದು ಅಜ್ಞಾನ ನೋಡ. ಒಡೆಯರಿಗೆ ಉಂಡೆಯ ಮುರಿದಿಕ್ಕಿ ನಾ ಭಕ್ತನೆಂಬ ಮಾತು ಸಮ್ಯಕ್ ಶರಣರು ಮೆಚ್ಚುವರೇ. ಒಡೆಯನಿಗೆ ಸೇವಕ, ಅವನು ಉಂಡಿನ ಮುರಿದು ಅವನು ನೀಡಿನ ಭಕ್ತ ಅಂದ್ರೆ ಸರ್ವಿಸ್ ಮಾಡಿದ. ಅವಂದ ಉಂಡಿ ಇತ್ತು, ಅವಂದ ಆಹಾರ ಇತ್ತು, ಅದನ್ನು ತಟ್ಟೆಗೆ ಬಡಿಸಿದ, ನಾ ಭಕ್ತ ಆದ ಅಂದಂಗೆ ಆಕತ್ತಂತಾರೆ ಅವರು. ಒಡೆಯರಿಗೆ ಉಂಡೆಯ ಮುರಿದಿಕ್ಕಿ ನಾ ಭಕ್ತನೆಂಬ ಮಾತು ಸಮ್ಯಕ್ ಶರಣರು ಮೆಚ್ಚುವರೆ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನಾವುದರಲ್ಲಿ ಏನನ್ನು ಅರ್ಪಿಸಿ ಭಕ್ತನಾದೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀ ಏನು ಅರ್ಪಿಸಿ ಭಕ್ತನಾದೆ ಅನ್ನೋದು ಹೇಳಂತಾರೆ ಅವರು. ಭಕ್ತನಾಗ್ಬೇಕಂದ್ರೆ ಏನು ಅರ್ಪಿಸ್ಬೇಕಲ್ಲ, ನೀ ಏನು ಅರ್ಪಿಸಿದೆಪ್ಪ ಅದನ್ನು ಹೇಳ ನನಗಂತಾರೋ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನಾವುದರಲ್ಲಿ ಏನನ್ನು ಅರ್ಪಿಸಿ ಭಕ್ತನಾದೆ ಹೇಳ ಸಂಗನ ಬಸವಣ್ಣ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ಅನುತಾಪಂ ಪಟ್ಟ ಪ್ರಸ್ತಾವದ ವಚನ. ಇಷ್ಟೆಲ್ಲ ಹೇಳಿದ ಮ್ಯಾಲೂ ಇನ್ನೂ ಇದೇನು ಅಂತ ಕೇಳಿದ ಮೇಲೆ ಅವ್ರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಬಸವಣ್ಣವ್ರು. ಏನು ಹೇಳ್ಬೇಕು ನಾವಿನ್ನ ಅಂತ.
ಏನು ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ಅನುತಾಪಂ ಪಟ್ಟ ಪ್ರಸ್ತಾವದ ವಚನ. ಏನು ಅನುತಾಪ ಪಟ್ಟರವರು? ಎಳ್ಳಿಲ್ಲದ ಗಾಣವನ್ನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ. ಗಾಣ ಮತ್ತು ಎತ್ತಿನ ಉದಾಹರಣೆ ಕೊಟ್ಟು ಸುತ್ತಾಡೆ ತಂಗ ಅದು ಗಾಣದ ತಂಗ ಸುತ್ತಾಗೈತಿ, ಒಳಗೆ ಎಳ್ಳು ಹಾಕೇ ಇಲ್ಲ. ಎಳ್ಳು ಹಾಕಿ ಸುತ್ತಾಕಿದ್ರೆ ಎಣ್ಣೆರ ಬರ್ತಿತ್ತು. ನಂದೇನಾತು ಎಂಥ ಭಕ್ತಿ ಆತಿದ್ದು ಹಂಗಾರೆ ನೀವು ಹಿಂಗೆ ಇಷ್ಟು ಹೇಳಕತ್ತೀರಿ ಅಂದ್ರೆ ನನಗೆ ಅರ್ಥ ಆಯ್ತು. ಎಳ್ಳಿಲ್ಲದ ಗಾಣವನ್ನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತೆನ್ನ ಭಕ್ತಿ. ನೀರೊಳಗೆ ಏನಾರ ಕಾಳು ಕಡಿ ನೆನೆ ಹಾಕಿ ತಿಂದ್ರೆ ಅದು ಏನಾರ ಒಂದಿಟ್ಟು ರುಚಿ ಕೊಟ್ಟಿತ್ತು. ನಾನು ನೀರಿನಾಗ ಉಪ್ಪು ಹಾಕೇನಿ, ಅದು ಉಪ್ಪು ತನ್ನ ಅಸ್ತಿತ್ವ ಕಳ್ಕೊಂಬಿಟ್ಟೈತಿ. ಅದನ್ನು ತಿನ್ಕೊಂತ ಕುಂತಂಗೆ ಆಯ್ತು. ನಮ್ಮ ತಿನ್ನಕ್ಕೆ ಬರುತ್ತೇನ ಅದು ಇಲ್ಲ. ಅದ್ರೊಳಗೆ ಒಂದಿಷ್ಟು ಕಾಳು ಕಡಿ ಹಾಕಿ ನೆನೆ ಇಟ್ಟೇನ್ರ ತಿಂದಿದ್ದೆ ಅಂದ್ರೆ ಅದು ಸಾರ್ಥಕ ಆಕಿತ್ತು ಏನೋ. ನಾ ಏನು ಮಾಡಿಬಿಟ್ನಿ, ನೀರಿನೊಳಗೆ ಉಪ್ಪು ಹಾಕಿ ಅದನ್ನು ತಿನ್ಕೊಂತ ಕುಂತೇನೆ ಅಂದ್ರೆ ಕಲ್ಪನೆ ಮಾಡ್ಕೋರಿ ಹೆಂಗೆ, ಉದಾಹರಣೆ ಹೆಂಗೆ ನೋಡ್ರಿ. ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತೆನ್ನ ಭಕ್ತಿ. ಕೂಡಲ ಸಂಗಮ ದೇವ ನಾನು ಮಾಡಿದೆನೆಂಬ ಕಿಚ್ಚು ಎನ್ನನೇ ಸುಟ್ಟಿತ್ತು. ನಾನು ಮಾಡಿದೆನೆಂಬ ಕಿಚ್ಚು ಎನ್ನನೇ ಸುಟ್ಟಿತ್ತು. ಇನ್ನು ಸಾಲದೆ ಹೇಳ ಪ್ರಭುವೆ. ಇಷ್ಟು ಹೇಳಿಬಿಟ್ಟೇನೀಗ. ಇಷ್ಟು ಹೇಳಿದ್ರ ಮೇಲೆ ಮತ್ತಿನ್ನೇನು ಹೇಳ್ಬೇಕು ನನಗೆ ಹೇಳಿ ಅಂತಂದ್ರು. ಇಷ್ಟು ಹೇಳ್ಕೊಂಬಿಟ್ಟೆ ನಂದು ಏನಿಲ್ಪ, ಹಿಂಗೆ ಆಗೈತಿ, ಎಲ್ಲ ಆಗೈತಿ, ಎಲ್ಲ ನನಗೆ ಯಾಕಾತು ಏನಾಯ್ತು ಅನ್ನೋದು ಹೇಳಿಬಿಟ್ಟೇನೆ. ನಾ ಈಗ ಏನೂ ಅಲ್ಲ ಅಂತ ಹೇಳ್ಕೊಂಬಿಟ್ಟೇನೆ. ಇಷ್ಟಾದ ಮೇಲೂ ಇನ್ನೂ ಸಾಲದೆ ಹೇಳ ಪ್ರಭುವೆ. ಇಷ್ಟು ಹೇಳ್ಕೊಂಡ ಮೇಲೂ ನಾನು ಮಾಡಿದೆನೆಂಬ ಕಿಚ್ಚು ನಿನಗೆ ಅನಿಸಿತ್ತಂದ್ರೆ ಎನ್ನನ್ನೇ ಸುಟ್ಟಿತ್ತು. ಮುಗೀತ. ಆ ಬಸವಣ್ಣ ಅಲ್ಲಿಗೆ ನಾನು ಈಗ ನಾ ಹೊಸ ಬಸವಣ್ಣ ಅಂತ ಹೇಳ್ಕೊಂಡಂಗೆ. ನಾ ಮಾಡಿದ ಕಿಚ್ಚು ಎನ್ನನೇ ಸುಟ್ಟಿತ್ತು. ಇನ್ನೂ ಸಾಲದೆ ಹೇಳ ಪ್ರಭುವೆ. ಇನ್ನರ ಮತ್ತು ಇಷ್ಟು ಹೇಳಿದ ಮೇಲೂ ನಿನಗೆ ಸಮಾಧಾನ ಆಗಿಲ್ಲ ಹಂಗಾರೆ ಹೇಳಿ ಇನ್ನೇನು ಮಾಡ್ಬೇಕು ಹೇಳ ಮತ್ತು ಅಂದಂಗೆ. ಮತ್ತಂ ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ. ಮನವ ಕೊಟ್ಟೆನೆಂದು ನುಡಿದು ಆಗಲೇ ಹೇಳಿದ್ನಲ್ಲ, ತನುವನ್ನೇ ಬೇಡಿದಡಿ ನೀವೇ ಎಲ್ಲ ಅಂದ್ವಲ್ಲ, ಅದಕ್ಕೆ ನಾವು ಹೇಳಾಕತ್ತೇನೆ. ನನ್ನ ಮಾತು ಹಿಂದಕ್ಕೆ ತಕ್ಕೊಂಡೆ ನಂಗೆ. ಏನು ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ. ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ. ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ. ಕೂಡಲ ಸಂಗಮ ದೇವ ನಿಮಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಗೆ ಕಡೆ ಇಲ್ಲ. ಕೆಟ್ಟ ಕೇಡು ನಿಮಗೆ ಮಾಡೇನು ಅಂದಿದ್ದ ಒಂದು ಕೆಟ್ಟ ಕೇಡಾದ ನನಗೆ, ಅದಕ್ಕೆ ಕಡೆ ಇಲ್ಲ. ನಾನು ಭಕ್ತನಲ್ಲಯ್ಯ, ನಾನು ಯುಕ್ತನಲ್ಲಯ್ಯ. ಭಕ್ತಿ ಯುಕ್ತಿಯ ಮಾತು ನಿನಗೇಕೆ ಅಂತ ಹೇಳಿದ್ರಲ್ಲ ಅವರು. ಅದಕ್ಕೆ ನೀ ಹೇಳ್ದಂಗೆ ನಾ ಭಕ್ತನೂ ಅಲ್ಲ, ನನ್ನ ಹತ್ರ ಯಾವ ಯುಕ್ತಿನೂ ಇಲ್ಲ. ನಾನು ಯುಕ್ತನಲ್ಲವಯ್ಯ, ನಾನು ಮುಕ್ತನಲ್ಲವಯ್ಯ. ಕಪಟ ವೇಷದ ಡಂಬಕ ನಾನು. ಹೇಳ್ಕೊಂಡ್ರು, ಕಪಟ ವೇಷದ ಡಂಬಕ ನಾನು. ಕೂಡಲ ಸಂಗಮ ದೇವ ಎನ್ನ ಭಕ್ತಿ ಒಳಲೊಟ್ಟೆ ಎಂಬುದು ನೀವು ತೋರಿ ಬಂದಿರಾಗಿ ಎನಗಿಂದರಿವು ಬಂದಿತ್ತು. ನನ್ನ ಭಕ್ತಿ ಒಳಲೊಟ್ಟಿ ಅನ್ನುವಂಥ ಮಾತು. ಹೀಗೆಂದು ಬಸವರಾಜ ದೇವರು ಕಿಂಕುರ್ವಾಣದಿಂಬಿನ್ನಯಿಸಲು ಇದಕ್ಕೆ ಪ್ರಭುದೇವರು ವಿಡಂಬಿಸುತ್ತಿದ್ದ ಪ್ರಸ್ತಾವದ ವಚನ. ಮತ್ತೆ ವಿಡಂಬನೆಗೆ ಹೋದ್ರು ಅವರು. ಇಷ್ಟು ಹೇಳಿದ್ರೆ ಸಾಲಿಲ್ಲ. ಏನು ಹೇಳಿದರು? ಸಜ್ಜನ ಸನ್ನಿಹಿತವಾದ ಭಕ್ತಿ ಹೊತ್ತಿಂಗೊಂದು ಪರಿಯುಂಟೆ ಹೇಳ. ಒಮ್ಮೆ ಅಹಂಕಾರ, ಒಮ್ಮೆ ಕಿಂಕಿಲವ. ಏನು ಹೇಳ್ಬೇಕಂತಾರ ಅವರು? ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಗುಹೇಶ್ವರ ನಿಪ್ಪನಲ್ಲದೆ ಪ್ರಪಂಚಿನೊಳಗಿಲ್ಲ ಕಾಣ ಸಂಗಣ ಬಸವಣ್ಣ. ಒಮ್ಮೆ ಅಹಂಕಾರದಿಂದ ನಡ್ಕೊತೀರಿ, ಒಮ್ಮೆ ಅತ್ಯಂತ ಕಿಂಕರ ಭಾವದಿಂದ ನಡ್ಕೊತೀರಿ. ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಮಾತ್ರ ಗುಹೇಶ್ವರ ನಿಪ್ಪನಲ್ಲದೆ ಪ್ರಪಂಚಿನೊಳಗಿಲ್ಲ. ಪ್ರಪಂಚ ಅಂದರೆ ಇದು ಡಂಬಕ ಪ್ರಪಂಚ. ಇದು ಇಲ್ಲಿ ಇರಂಗಿಲ್ಲ ಗುಹೇಶ್ವರ ಅಂತನೋ, ಇಲ್ಲಿರಂಗಿಲ್ಲ. ನಾವು ಆಡುವ ಮಾತು, ನಮ್ಮ ನುಡಿ, ನಮ್ಮ ನಡೆ ಒಂದಾಗಿ, ಅಥವಾ ನಮ್ಮ ಅಂತರಂಗದಲ್ಲಿ ಆಲೋಚನೆಗಳೇ ಬೇರೆ, ನಾವು ಮಾತನಾಡುವ ಶಬ್ದಗಳೇ ಬೇರೆ, ಈ ರೀತಿಯಾಗಿದ್ದಾಗ ಪ್ರಪಂಚ ಇದು ಪ್ರಪಂಚದ ಲಕ್ಷಣ. ಇದು ನೀವು ಅಂಥವ್ರ ಹತ್ರ ಇರಂಗಿಲ್ಲ, ನಿಮ್ಮ ಹತ್ರ. ಅದು ಹೆಂಗೆ ಅವ್ರ ಹತ್ರ ಇರ್ತಾನವ? ಒಮ್ಮೆ ಅಹಂಕಾರ, ಒಮ್ಮೆ ಕಿಂಕಿಲವೇ. ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಮಾತ್ರ ಗುಹೇಶ್ವರ ಲಿಂಗ ಇರ್ತಾನ, ಇನ್ನುಳಿದರ ಕಡೆ ಇರೋದಿಲ್ಲ. ಮುತ್ತು ಹೇಳ್ತಾರವರು, ಜಂಗಮವೇ ಲಿಂಗವೆಂಬುದು ನಂಬಿದ ಬಳಿಕ ಸಂದೇಹವಿಲ್ಲದೆ ಇರಬೇಕು ನೋಡ.
ಸಂದು ಸಂಶಯ ಒಳಿದು ಸಯವಾದ ಭಕ್ತಿ ಹಿಮ್ಮೆಟ್ಟಿದಡೆ ಹೋಯಿತಲ್ಲ. ಒಪ್ಪಚ್ಚಿ ಬಳಿಕ ಕಿಂಕಿಲವಾಗಿ ಒಪ್ಪಚ್ಚಿ ಬಳಿಕ ಅಹಂಕಾರಿಯಾದರೆ ಹೋಗ ನೂಕುವ ಕಣ್ಣ ನಮ್ಮ ಗುಹೇಶ್ವರ ಲಿಂಗ. ನಡಿ ನಡಿ ಅಂತ ಹೇಳ್ತಾನಂತ ಗುಹೇಶ್ವರ. ಒಮ್ಮೆ ಒಪ್ಪಚ್ಚಿ ಬಳಿಕ ಕಿಂಕಿಲವಾಗಿ ಒಪ್ಪಚ್ಚಿ ಬಳಿಕ ಅಹಂಕಾರಿಯಾದರೆ ಹೋಗ ನೂಕುವ ಕಾಣ ನಮ್ಮ ಗುಹೇಶ್ವರ ಲಿಂಗವು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ಭಿನ್ನಯಿಸಿದ ಪ್ರಸ್ತಾವ. ಈಗ ಏನು ಹೇಳ್ಬೋದು ಬಸವಣ್ಣವರು ಅಂದರೆ, ಬೆದಕದಿರು ಬೆದಕದಿರು ಬೆದಕಿದರೆ ಹುರುಳಿಲ್ಲ, ಚಿತ್ತರಟ್ಟೆಯ ಕಾಯಲ್ಲಿ ಮತ್ತೇನು ಅರಸುವೆ, ನಿಮ್ಮುತ್ತುಮ್ಮಿಕೆಯ ಮೆರೆದಯ್ಯ ಕೂಡಲ ಸಂಗಮ. ಮತ್ತೆ ಬೆದಕಬೇಡಪ್ಪ, ಕೆದಕಬೇಡ, ಸಾಕಿನ್ನು ಹೇಳಿಬಿಟ್ಟೆನಲ್ಲ ಓ ಮಾರಾಯ. ಇನ್ನೂ ಏನು ಹೇಳಿ ನಾನು ಮತ್ತೂ ಹಿಂಗೆ ಹೇಳಾಕತ್ತೀಯಲ್ಲ ಓ ಮಾರಾಯ. ಬೆದಕದಿರು ಬೆದಕದಿರು ಬೆದಕಿದರೆ ಹುರುಳಿಲ್ಲ, ಏನೂ ಇಲ್ಲದ್ರ ಕೆದರಬೇಡದ್ರಾಗಿನ್ನ ಸಾಕಿನ್ನ. ಮತ್ತು ಮಾತಾಡಬೇಡ್ರಿ, ನೀನು ಹೇಳಿಬಿಟ್ಟೇನೆ ನಾನು, ಏನು ಹೇಳೋದೆಲ್ಲ ಹೇಳೀನಿ. ಮತ್ತು ಅದ್ರಾಗ ಮತ್ತು ಅನ್ನಕತ್ತಿರಲ್ಲ. ಬೆದಕದಿರು ಬೆದಕದಿರು ಬೆದಕಿದರೆ ಹುರುಳಿಲ್ಲ, ಚಿತ್ತ ರಟ್ಟೆಯ ಕಾಯಲ್ಲಿ ಮತ್ತೇನನ್ನು ಅರಿಸುವಿರಿ. ಏನು ಅರಿಸ್ತೀರಿ ಇದ್ರಾಗ ನೀವು? ಇನ್ನೇನು ಹುಡ್ಕಾವ್ರದಿರಿ? ಕೆದಕಿ ಇನ್ನೇನು ಹುಡ್ಕಾವ್ರದಿರಿ? ನಿಮ್ಮ ಉತ್ತಮಿಕೆಯ ಮೆರೆಯ ಸಾಕು ಬಿಡ್ರಿ. ಇನ್ನು ನೀವು ಒಳ್ಳೆಯವರಪ್ಪ, ಇನ್ನು ನಿಮ್ಮ ಒಳ್ಳೆತನಾಟ ತೋರಿಸ್ರಿ ನಮಗಿನ್ನ. ಬರೀ ಇದನ್ನ ಕೇಳ್ಕೊಂತ ಹೋಗ್ಬಿಟ್ರೆ ನೀವು ಒಳ್ಳೆಯವರು, ನೀವು ಉತ್ತಮರು, ನಿಮ್ಮ ಉತ್ತಮಿಕೆ ಮೆರೆಯ ಸಾಕಿನ್ನು ಮುಗಿಸ್ರಿ. ನೀವು ಒಳ್ಳೆಯವರಿದ್ರಿ, ನೀವು ಇದನ್ನು ಮುಗಿಸಿ, ಇಲ್ಲಿಗೆ ಮಾತು ಮುಗಿಸಿ ನೀವು ಉತ್ತಮಿಕೆ ಮೆರೆಸ್ರಿ. ಇನ್ನು ಸಾಕು, ನಾನು ಒಪ್ಪೋರಿನ್ನ ಅಂದಂಗೆ. ಅದು ನೀವು ದೊಡ್ಡವರು, ನೀವು ಕರುಣಾಮಯಿಗಳು, ನೀವೆಲ್ಲ ಅದಿರಿ. ಇನ್ನು ಕೆದಕಬೇಡ್ರಿನ್ನ. ನಿಮ್ಮ ಉತ್ತಮಿಕೆಯ ಮೆರೆಯಯ್ಯ ಕೂಡಲ ಸಂಗಮ ದೇವ. ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಹುರುಳಿಲ್ಲ ನೋಡಯ್ಯ. ಮತ್ತೇನು ಕೆದಕ್ತಿರಿದ್ರಾಗ? ವಿಚಾರಿಸಿ ನೋಡಿದರೆ ಹುರುಳಿಲ್ಲ ನೋಡಯ್ಯ. ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ, ಈ ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ, ನನಗೊಂದು ರೂಪ ಕೊಟ್ಟರೆ ಅಷ್ಟ. ರೂಪು ಮಾಡಿ ನೀವು ಇರಿಸಿದ್ರಿ ಕೂಡಲ ಸಂಗಮ. ನೀವೇನು ಇರಿಸಿರೋ ರೂಪ ಕೊಟ್ಟು ಹಂಗದೇನು ನಾನು ಪ್ರಪಂಚದೊಳಗೆ ಅತ್ತಿಯನ್ನು ಇಟ್ಟಿರಿ, ಇನ್ನೊಂದು ಹಣ್ಣು ಇಟ್ಟಿರಿ. ನೀವೇ ಇಟ್ಟವ್ರಲ್ಲ ಅದನ್ನು. ನೋಡಾಕ ಭಾಳ ಚಂದ ಐತಿ ಅತ್ತಿ ಅನ್ನೋದ್ರ ಒಳಗೆ ಏನೈತಿ? ಹುಳ ತುಂಬೆ. ಹಂಗೆ ನಂದು ಎನ್ನ ಚಿತ್ತ ಅತ್ತಿಯ ಹಣ್ಣು. ಮತ್ತು ಇದನ್ನು ಸೃಷ್ಟಿ ಮಾಡಿದವ್ರು ಯಾರು? ಈ ನಿಸರ್ಗದೊಳಗೆ ಅಂಥ ಹಣ್ಣನ್ನು ಎಲ್ಲರೂ ತಿನ್ಲಿಕ್ಕೆ ಯೋಗ್ಯವಾದ ಹಣ್ಣನ್ನು ಮಾಡ್ಬೇಕಾಗಿತ್ತಲ್ಲ. ಮತ್ತು ಈ ಹಣ್ಣು ಇಟ್ಟರೆ ಯಾಕೆ ನೀವು ಅದನ್ನ ಇಟ್ಟವ್ರು ಯಾರು? ಅದು ತಾನಾಗೈತೆ ಅನ್ನೋದು ಇಲ್ಲ, ನೀವೇ ಮಾಡಿದ್ದದು ಅಂತಂದಂಗೆ. ಅದು ನಾ ಏನಾರ ಅದೇನಂದ್ರೆ ಅದರ ಅರ್ಥ ಏನು? ನೀವೇ ಮಾಡಿದ್ದದು, ಇನ್ನು ಸಾಕಿನ್ ಬಿಡ್ರಿ ಅಂದಂಗೆ. ಅದು ವಿಚಾರಿಸಿ ನೋಡಿದರೆ ಹುಳಿಲ್ಲ, ಪ್ರಪಂಚಿನ ಡಂಬಿನಲ್ಲಿ ಏನೋದೊಂದು ರೂಪವು ಮಾಡಿ. ನಾ ಏನಂತ ಅನ್ನಕತ್ತಿರಲಿ, ನೀವು ಅದನ್ನು ನೀವೇ ಮಾಡಿರಿ. ಅದನ್ನು ರೂಪ ನೀವು ಇರಿಸಿದ್ರಿ ಕೂಡಲ ಸಂಗಮ ದೇವ. ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರ ಪ್ರತ್ಯುತ್ತರ. ಹಿಂಗೆ ಹೇಳಿದ ಮ್ಯಾಲ ಪ್ರಭುದೇವರು ಇನ್ನರ ಸಮಾಧಾನ ಆಕ್ಕಾರನೋ, ಇನ್ನರ ಬಸವಣ್ಣವ್ರ ಬಗ್ಗೆ ಒಂದಿಷ್ಟು ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭೆ ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 78 ಪ್ರಭು ಕಲ್ಯಾಣಕ್ಕೆ ಬದ್ಧ ಸಂಪಾದನೆ ಮುಂದುವರೆದ ಭಾಗ ಕುರಿತು ತುಂಬ ಅದ್ಭುತವಾದ ಮತ್ತು ಮಂಗಳಕರವಾದ ಸನ್ನಿವೇಶ. ಪ್ರಭುದೇವರ ಹುಸಿ ಮುನಿಸು ಈ ಲೋಕ ಕಲ್ಯಾಣಕ್ಕಾಗಿ ಪ್ರಭುದೇವರು ಮತ್ತು ಬಸವಣ್ಣವರು ಆಡ್ತಾಯಿರುವಂಥ ಒಂದು ಲೀಲೆಯನ್ನು ನಮಗೆ ಕಣ್ಣಿಗೆ ಕಟ್ಟುವಂತೆ ಅಲ್ಲಿ ಕರ್ಕೊಂಡೋಗಿ ನಾವು ಶೂನ್ಯ ಸಂಪಾದನೆ ಓದಿದ್ನಪ್ಪ ಅಂದ್ರೆ ನಮಗೆ ಇಷ್ಟಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬಸವಣ್ಣವ್ರು ತಪ್ಪು ಮಾಡಿದ್ರೇನೋ ಅನ್ನೋ ಕಲ್ಪನೆಗೆ ಇರ್ತಿದ್ವಿ. ಅದು ಎಂದಿಗೂ ಅದನ್ನು ತಿಳ್ಕೊಬೇಡ್ರಿ ಅಂತ ನಮ್ಮ ಡಾಕ್ಟ್ರು ಭಾಳ ಒತ್ತಿ ಹೇಳ್ತಾರೆ. ಏನಂದ್ರೆ ಇದು ನಮ್ಮ ಲೀಲಿಗಾಗಿ ಅವ್ರು ಮಾಡಿದ ನಾಟಕನೇ ವಿನಃ ಅವರಲ್ಲಿ ತಪ್ಪಿದ್ದಿಲ್ಲ, ಪ್ರಭುದೇವರಲ್ಲೂ ಸಿಟ್ಟಿದ್ದಿಲ್ಲ. ಇವು ಏನಾಯ್ತು ಅಂದರೆ ಜಗತ್ತು ತಿಳ್ಕೊಳ್ಳಿ ಭಕ್ತಿ ಅಂದರೆ ಏನು, ಲಿಂಗ ಜಂಗಮ ಏನು ಅಂತ ತಿಳ್ಕೊಳ್ಳಿ ಅನ್ನೋದನ್ನು ಶೂನ್ಯ ಸಂಪಾದನೆಯವರು ಕಟ್ಟಿರುವಂಥ ಈ ಒಂದು ಇದೇನೈತಲ್ಲ ನಿಜವಾಗ್ಲು ಮೈಮರೆತು ಮಂತ್ರಮುಗ್ಧರಾಗಿ ಕೇಳುವಂಥ ಒಂದು ಸನ್ನಿವೇಶವನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಂಥ ಡಾಕ್ಟರ್ ಶಂಭೆ ಹೆಗ್ಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದಂಥ ಮತ್ತು ಅಂತರ್ಜಾಲ ವೀಕ್ಷಿಸುತ್ತಿರುವ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳು. ಇನ್ನು ನಾಳೆ 25/1/2026 ರವಿವಾರ ಬಸವ ಸಮಿತಿ ಬೆಂಗಳೂರು, ಕಲಬುರಗಿಯಿಂದ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಬಸಪ್ಪ ಕಾಮಶೆಟ್ಟಿ ಮುಚ್ಚಳಂಬ ಹಾಗೂ ಲಿಂಗೈಕ್ಯ ಅನಸೂಯ ಚನ್ನಬಸಪ್ಪ ತುಪ್ಪದ ಗದಗ ಸ್ಮರಣಾರ್ಥ 885ನೇ ಅರಿವಿನ ಮನೆ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಡಾಕ್ಟರ್ ಗಣಪತಿ ಬಿ ಸಿನ್ನೂರ್. ವಿಷಯ ಮಹಾಮನೆ ಮತ್ತು ಅನುಭವ ಮಂಟಪ, ಮಾನವ ಅಭಿವೃದ್ಧಿ ಕೇಂದ್ರ ಮುಂದುವರೆದ ಭಾಗ. ದತ್ತಿ ದಾಸೋಹಿಗಳು ಶ್ರೀ ವಿಶ್ವನಾಥ್ ಕಾಮಶೆಟ್ಟಿ ಹಾಗೂ ಪರಿವಾರ.
ಸೋಮವಾರ ದಿನಾಂಕ 26/1/2026 ಸಂಜೆ 6 ಗಂಟೆಗೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ವಿಷಯ ವಚನ ತತ್ವದರ್ಶನ ನಿಜದ ನೆಲೆ ಮುಂದುವರೆದ ಭಾಗ. ಅನುಭವ ಪ್ರೊಫೆಸರ್ ಜೆ ವಿಶ್ವನಾಥ್, ಸಂಯೋಜಕರು ಬಸವ ಸಮಿತಿ ಬೆಂಗಳೂರು. ಈ ಎಲ್ಲ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕಂತ ತಮ್ಮಲ್ಲಿ ಪ್ರೋತ್ಸಾಹ ವಿನಂತಿ. ಈಗ ವಚನ ಮಂಗಲ ತನುಷ್ ಹಂಚನಾಳಿಂದ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತ್ರಿಷೆಯಾದೋಡೆ ಕೆರೆಬಾವಿಗಳುಂಟು, ತ್ರಿಷೆಯಾದೋಡೆ ಕೆರೆಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲವುಂಟು, ಶಯನಕ್ಕೆ ಹಾಳು ದೇಗುಲವುಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ. ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶರಣು ಶರಣ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ.